ಆತ್ಮೀಯ ವಿದ್ಯಾರ್ಥಿಗಳೇ, ಪರಿಶ್ರಮ ನವೋದಯ ತರಬೇತಿ ಕೇಂದ್ರ ಗೋಕಾಕ್ ಇವರ ವತಿಯಿಂದ ತಮಗೆ ತುಂಬು ಹೃದಯದ ಸ್ವಾಗತವನ್ನ ಕೋರುತ್ತಾ, ಇವತ್ತಿನ ದಿನ ಇಂಗ್ಲಿಷ್ ವಿಷಯದ ಒಂದು ಭಯವನ್ನು ಹೋಗಲಾಡಿಸುವಂತಹ ಒಂದು 20 ಪ್ರಶ್ನೆಗಳನ್ನ ನಾವು ತೆಗೆದುಕೊಂಡು ಬಂದಿದ್ದೇವೆ. 20 ಪ್ರಶ್ನೆಗಳ ಬಹಳ ಸರಳ ಅದಾವ, ಬಹಳ ಅಂದ್ರ ಈಸಿ ಆದಂತ ಪ್ರಶ್ನೆಗಳು ಅದಾವ. ಇವುಗಳನ್ನ ನೀವು ಪ್ರಾಕ್ಟೀಸ್ ಮಾಡಿದ್ದೇ ಆದಲ್ಲಿ ಮುಂಬರುವ ಯಾವುದೇ ಒಂದು ಮೊರಾರ್ಜಿ ಆಗ್ಲಿ ನವೋದಯ ಎಲ್ಲ ಪರೀಕ್ಷೆಗಳಲ್ಲಿ ನೀವು ಉತ್ತೀರ್ಣರಾಗ್ತೀರಿ ಅಂತ ಹೇಳಿ ನಾನು ಹೇಳ್ತೇನೆ. ಅದೇ ರೀತಿ ನಮ್ಮ ಪರಿಶ್ರಮ ನವೋದಯ ಕೇಂದ್ರದ ವತಿಯಿಂದ ಟ್ಯಾಲೆಂಟ್ ಪರೀಕ್ಷೆ ಎಂಬ ಒಂದು ಪರೀಕ್ಷೆಯನ್ನ ನಾವು ಕಂಡಕ್ಟ್ ಮಾಡ್ತಿದ್ದೇವೆ. ಇದೇ ಮುಂದಿನ ತಿಂಗಳು ಮಾರ್ಚ್ 22ನೇ ತಾರೀಕು ರವಿವಾರ ದಿನ ಬೆಳಗ್ಗೆ ಇದನ್ನ ಟ್ಯಾಲೆಂಟ್ ಪರೀಕ್ಷೆಯನ್ನು ತೆಗೆದುಕೊಂಡು ನೀವು ಯಾರ ಈ ಒಂದು ಪರೀಕ್ಷೆಗೆ ಏನು ಮಾರ್ಕ್ಸ್ ಏನು ಪರೀಕ್ಷೆಯಲ್ಲಿ ನೀವು ಕುತ್ಕೋಬೇಕಂತ ಆಸಕ್ತಿ ಇದೆ, ಅವರು ಬಂದು ಈ ಪರೀಕ್ಷೆಯಲ್ಲಿ ಭಾಗವಹಿಸಿ ಬಹುಮಾನವನ್ನ ಗೆಲ್ಲಬಹುದು ಅಂತ ಹೇಳಿ ನಾನು ಹೇಳ್ತೇನೆ. ಅದು ಮತ್ತು 3 ಮತ್ತು 4ನೇ ತರಗತಿ ವಿದ್ಯಾರ್ಥಿಗಳು ಈ ಪರೀಕ್ಷೆಯಲ್ಲಿ ಭಾಗವಹಿಸಬಹುದು. ಹೌದಾ, ಭಾಗವಹಿಸಿ ಬಹುಮಾನಗಳನ್ನ ಗೆಲ್ಲಿ ಅಂತ ಹೇಳಿ ನಾನು ಹೇಳ್ತೀನಿ. ನೆಕ್ಸ್ಟ್ ಇವತ್ತು ಕ್ವಶನ್ಸ್ ಗಳಿಗೆ ಹೋಗೋಣ, ಡಿಸ್ಕಷನ್ ಮಾಡುವ. ಒಂದು 20 ಪ್ರಶ್ನೆಗಳನ್ನ ನಾವು ಮಾದರಿ ಪ್ರಶ್ನೆಗಳನ್ನ ಇವತ್ತು ಡಿಸ್ಕಷನ್ ಮಾಡುವಂತ ಸಮಯ. ಮೊದಲನೆಯ ಪ್ರಶ್ನೆ ಈ ರೀತಿ ಇದೆ ನೋಡ್ರಿ. ಐ ನೀಡ್ ಟು ಡ್ಯಾಶ್ ಇನ್ ಮೈ ಆಫೀಸ್. ಕ್ವಶನ್ ಅನ್ನ ಕರೆಕ್ಟ್ ಆಗಿ ಓದ್ಕೊಡ್ರಿ. ಫಸ್ಟ್ ಯಾವುದೇ ಒಂದು ಕ್ವಶನ್ ನೀವು ಕರೆಕ್ಟ್ ಆಗಿ ಅರ್ಥ ಆಯ್ತು ಅಂದ್ರೆ ಫಸ್ಟ್ ನೀವು ಸರಳವಾಗಿ ಅದಕ್ಕೆ ಏನ್ ಮಾಡ್ಬೋದಾ, ಆನ್ಸರ್ ಅನ್ನ ಮಾಡಬಹುದು. ಐ ನೀಡ್ ಟು ಡ್ಯಾಶ್ ಇನ್ ಮೈ ಆಫೀಸ್. ಅವರಿಗೆ ಆಫೀಸ್ ಒಳಗೆ ಏನೋ ಟು ನೀಡ್ ಅದಾವ. ನೀಡ್ ಅಂದ್ರೆ ಏನ್ ನೋಡ್ರಿ, ಇಲ್ಲಿ ನೀಡ್ ಅಂದ್ರೆ ಅವಶ್ಯಕತೆ. ನೀಡ್ ಮೀನ್ಸ್ ಅವಶ್ಯಕತೆ. ಡ್ಯಾಶ್ ಇನ್ ಮೈ ಆಫೀಸ್. ಆಪ್ಷನ್ಸ್ ಗಳು ಕೊಟ್ಟಾರ. ಆಪ್ಷನ್ ಎ ಚೇರ್ಸ್ ಅದ, ಆಪ್ಷನ್ ಬಿ ಚೇರ್ ಅದ, ಆಪ್ಷನ್ ಸಿ ಚೇರೀಸ್ ಅದ, ಆಪ್ಷನ್ ಡಿ ಅದ ಚೇರ್ಸ್. ಹೌದಾ, ಇಲ್ಲಿ 4 ಆಪ್ಷನ್ಗಳು ಏನದಾವ, ಅದ್ರೊಳಗ ಒಂದ್ ಏನದ ಸರಿಯಾದಂತ ಆನ್ಸರ್ ಅದ. 2 ಅಂತ್ರಿ ಏನದಾವ್ರಿ ಮಿಸ್ಟೇಕ್ ಅದಾವ. ಸಿ ಮತ್ತು ಡಿ ಬಿಟ್ಟು ಬಿಡ್ರಿ. ಚೇರ್ ಅಂತ ಅದ, ಚೇರ್ಸ್ ಅಂತ ಅದ. ಇಲ್ಲಿ ನೋಡ್ರಿ ಸೆಂಟೆನ್ಸ್ ಏನದ, ಇಲ್ಲಿ 2 ಅಂತ ಕೊಟ್ಟಿದ್ದಾನೆ, ಇದು ಫ್ಲೂರಲ್ ಫಾರ್ಮ್ ಅದ. 1 ಅಂತ ಕೊಟ್ಟಿದ್ರೆ ಏನಾಗ್ತಿದ್ದು ಸಿಂಗ್ಯುಲರ್. 2 ಅದ, ಇಟ್ ಮೀನ್ಸ್ ಪ್ಲೂರಲ್. ಏಕವಚನ ಮತ್ತು ಬಹುವಚನ. ಬಹುವಚನ ಯಾವ ಒಂದು ಅದ, ಆಪ್ಷನ್ ಎ ಬಹುವಚನ. ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್, ಚೇರ್ಸ್. ಇವಾಗ ಓದ್ರಿ ಅದನ್ನ ಕ್ವಶನ್ ಆನ್ಸರ್ ಅನ್ನ. ಐ ನೀಡ್ 2 ಚೇರ್ಸ್ ಇನ್ ಮೈ ಆಫೀಸ್. ನನ್ನ ಆಫೀಸಿಗೆ, ನನ್ನ ಕಚೇರಿಗೆ 2 ಕುರ್ಚಿಗಳ ಅವಶ್ಯಕತೆ ಇದೆ ಅಂತ ಹೇಳಿ ಅವರ ಹೇಳ್ತಾರ. ಓಕೆ, ನೆಕ್ಸ್ಟ್ ಕ್ವಶನ್. ನಿಯರ್, ಡಿಯರ್, ಗುಡ್, ಫಿಯರ್ ಕೊಟ್ಟಂತ 4 ವರ್ಡ್ಗಳನ್ನ ನೋಡ್ರಿ. ಕೆಳಗ ಮತ್ತೆ ಕ್ವಶನ್ ಕೊಟ್ಟಾನ. ಏನ್ ಕೊಟ್ಟಾನ, ಐಡೆಂಟಿಫೈ ದ ಆಡ್ ಒನ್ ಔಟ್. ಕನ್ನಡದಲ್ಲಿ ಹೇಳ್ಬೇಕಂತಂದ್ರೆ ನಿಮಗ ಗುಂಪಿಗೆ ಸೇರದ ಪದ ಅಂತ ಬರ್ತದ. ಐಡೆಂಟಿಫೈ ದಿ ಆಡ್ ಒನ್ ಔಟ್. ಈ ಒಂದು 4 ವರ್ಡ್ಸ್ ಗಳಲ್ಲಿ ಯಾವುದೋ ಒಂದು ವರ್ಡ್ ಈ ಒಂದು ಏನು ರಿಲೇಟೆಡ್ ಇಲ್ಲ, ಈ ಒಂದು ಗುಂಪಿಗೆ ರಿಲೇಟೆಡ್ ಇಲ್ಲ, ಅದನ್ನ ಏನ್ ಮಾಡ್ರಿ, ಆಡ್ ಒನ್ ಔಟ್ ಹೊರಗೆ ತೆಗೆದು ಹಾಕ್ರಿ, ಔಟ್ ಮಾಡ್ರಿ ಅಂತ ಹೇಳಿದಾರ. ಓಕೆ, ನಿಯರ್, ಡಿಯರ್, ಗುಡ್, ಫಿಯರ್. ಇಲ್ಲಿ ನಾವು ಫಸ್ಟ್ ಗಮನ ಕೊಡ್ಬೇಕಾಗಿದ್ದೇನ್ರಿ, ನಿಯರು, ಡಿಯರು, ಫಿಯರ್ ಇವು 3 ಏನದಾವ. ಫಸ್ಟ್ ವರ್ಡ್ ವಿಲ್ ಬಿ ಏನದ, ಓನ್ಲಿ ಚೇಂಜಸ್ ಅದ. ಆದ್ರೆ ಮುಂದಿನ 3 ವರ್ಡ್ಸ್ ಏನದಾವ್ರಿ, ಇಯರ್, ಇಯರ್, ಇಯರ್. ಹೌದಾ, ಹೀಗಾಗಿ ಇವು 3 ಒಂದ ಗುಂಪಿಗೆ ಸೇರ್ತಾವ. ಆದ್ರೆ ಉಳಿದಿದ್ದ ಯಾವ್ದ್ರಿ, ಗೋಡ್. ಗೋಡ್ ಅನ್ನೋ ಒಂದು ವರ್ಡ್ ಏನಾಗ್ತದ, ಈ ಗುಂಪಿಗೆ ಸೇರುವುದಿಲ್ಲ ಅಂತ ಹೇಳಿ ನಾನು ಹೇಳ್ತೇನೆ. ಇಲ್ಲಿ ಆಪ್ಷನ್ ಒಳಗೆ ಕೊಟ್ಟಾರ ನೋಡ್ರಿ, ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್, ಆಡ್ ಒನ್. ನಿಯರ್, ಡಿಯರ್, ಗುಡ್, ಫಿಯರ್ ಇದ್ರೊಳಗೆ ಆಡ್ ಒನ್ ಏನಾಗ್ತದ, ಗುಡ್ ಆಗ್ತದ. ಓಕೆ, ನೆಕ್ಸ್ಟ್ ಕ್ವಶನ್. ಥರ್ಡ್ ಕ್ವಶನ್ ಹೀಗದ ನೋಡ್ರಿ. ಶಾರದಾ ಈಸ್ ಫ್ರಮ್ ದಾವಣಗೆರೆ. ಶಾರದಾ ಈಸ್ ಫ್ರಮ್ ದಾವಣಗೆರೆ. ಶಾರದಾ ಎಲ್ಲಿಯವಳು, ದಾವಣಗೆರೆಯವಳು. ಹೌದಾ, ದಾವಣಗೆರೆಯಿಂದವರು ಬರ್ತಾರೆ. ಯಾರು, ಶಾರದಾ. ದ ಅಂಡರ್ಲೈನ್ಡ್ ವರ್ಡ್ ಈಸ್. ಅಂಡರ್ಲೈನ್ ಮಾಡಿದಂತ ವರ್ಡ್ ಫ್ರೀ ಏನದ, ಫ್ರಾಮ್ ಅದ. ಆ ವರ್ಡ್ ಏನಾಗ್ತದ, ಪಾರ್ಟ್ಸ್ ಆಫ್ ಸ್ಪೀಚ್ ಅಲ್ಲಿ ಕೇಳದಂತ ಪ್ರಶ್ನೆ ಇದೆ. ಪಾರ್ಟ್ಸ್ ಆಫ್ ಸ್ಪೀಚ್ ನಿಮಗೆ ಗೊತ್ತದ ಈಗಾಗಲೇ. ಪಾರ್ಟ್ಸ್ ಆಫ್ ದೇರ್ ಆರ್ 8 ಪಾರ್ಟ್ಸ್ ಆಫ್ ಸ್ಪೀಚ್ ಇನ್ ಇಂಗ್ಲಿಷ್. ನೌನ್, ಪ್ರನೌನ್, ವರ್ಬ್, ಅಡ್ವರ್ಬ್, ಅಡ್ಜೆಕ್ಟಿವ್, ಪ್ರಿಪೋಸಿಷನ್, ಕಂಜಂಕ್ಷನ್. ಓಕೆ, ದೀಸ್ ಆರ್ ದಿ 8 ಬೇಸಿಕಲಿ ಯೂಸ್ ಮಾಡ್ತೀವಿ. ಎಷ್ಟು, 8 ಪಾರ್ಟ್ಸ್ ಆಫ್ ಸ್ಪೀಚ್ ಅನ್ನ. ಹೌದಾ, ಇದರಲ್ಲಿ ಕೊಟ್ಟಂತಹ ಒಂದು ಅಂಡರ್ಲೈನ್ ಮಾಡಿದಂತ ವರ್ಡ್ ಆಪ್ಷನ್ ಕೊಟ್ಟದಾನ. ಏನಾಗ್ತದ, ಪ್ರಿಪೋಸಿಷನ್ ಆಗ್ತದನೋ, ಅಡ್ವರ್ಬ್ ಆಗ್ತದನೋ, ಅಡ್ಜೆಕ್ಟಿವ್ ಆಗ್ತದನೋ, ಕಂಜಂಕ್ಷನ್ ಆಗ್ತದನೋ ಅಂತ ಕೇಳಿದಾನ. ನಾವು ನೋಡ್ತಾ ಹೋದ ಫ್ರಾಮ್ ಅನ್ನೋದು ಇಲ್ಲಿ ಪ್ರಿಪೋಸಿಷನ್. ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್ ಆಗ್ತದ. ಹೌದಾ, ಪೂರ್ವಭಾವಿ ಪದ ಅಂತ ನೋಡ್ತೀವಿ. ಈ ಅಡ್ವರ್ಬ್ ಅಂದ್ರೆ ಏನ್ರಿ, ಇದು ಡಿಸ್ಕ್ರೈಬ್ಸ್ ಅ ವರ್ಡ್, ವರ್ಬ್. describes verb. Next adjective ಅನ್ನ ನೋಡ್ತಾ ಹೋದ್ರ describes noun.
ನೆಕ್ಸ್ಟ್ ಕಂಜಂಕ್ಷನ್ ಮೀನ್ಸ್ ಇದು ಜಾಯಿನ್ ದ ವರ್ಡ್ಸ್, ಜೋಡಣೆ ಅಂತ ಕರಿತೇವೆ ಕನ್ನಡದಲ್ಲಿ, ಹೌದಾ. ಪ್ರಿಪೋಸಿಷನ್ ಮೀನ್ಸ್ ಪೂರ್ವಭಾವಿ ಅಂತ ಕರಿತೇವೆ, ಹೌದಾ. ಪ್ರಿಪೋಸಿಷನ್ ಈ ಒಂದು ಕ್ವಶನ್ ಗೆ ಸರಿಯಾದಂತ ಆನ್ಸರ್ ಏನಾಗ್ತದ, ಪ್ರಿಪೋಸಿಷನ್ ಫ್ರಾಮ್ ಅನ್ನೋದು ಪ್ರಿಪೋಸಿಷನ್ ಆಗ್ತದ, ಹೌದಾ. ಅಡ್ವರ್ಬ್ ಅಂದ್ರೆ ಇಲ್ಲಿ ನೋಡ್ರಿ ವರ್ಬ್ ಅನ್ನ ಡಿಸ್ಕ್ರೈಬ್ ಮಾಡ್ತದ. ವರ್ಬ್ ಮೀನ್ಸ್ ಕ್ರಿಯಾಪದವನ್ನ ವರ್ಣಿಸುವಂತಹ ಪದವನ್ನ ನಾವು ಅಡ್ವರ್ಬ್ ಅಂತ ಕರಿತೇವೆ. ಅದೇ ರೀತಿ ಅಡ್ಜೆಕ್ಟಿವ್ ಅಂತ ಇದೆ ಆಪ್ಷನ್ ಅಲ್ಲಿ. ಅಡ್ಜೆಕ್ಟಿವ್ ನೋಡ್ರಿ, ಅಡ್ಜೆಕ್ಟಿವ್ ಏನಾಗ್ತದ, ಇದು ಡಿಸ್ಕ್ರೈಬ್ಸ್ ಅ ನೌನ್, ನಾಮಪದವನ್ನ ವರ್ಣಿಸುವಂತಹ ಪದವನ್ನ ನಾವೇನಂತ ಕರಿತೇವೆ, ಅಡ್ಜೆಕ್ಟಿವ್ ಅಂತ ಕರಿತೇವೆ. ಅದೇ ರೀತಿ ಕಂಜಂಕ್ಷನ್ ಇದೇನ್ ಮಾಡ್ತದ ಅಂತಂದ್ರ ಯಾವುದೇ ಒಂದು ಸೆಂಟೆನ್ಸ್ ಅದು ಜೋಡಣೆ ಆಗ್ಬೇಕಾ, ಜಾಯಿನ್ ಆಗ್ಬೇಕಂದ್ರ ನಾವು ಕಂಜಂಕ್ಷನ್ ಅನ್ನ ಯೂಸ್ ಮಾಡ್ತೇವೆ. ದೀಸ್ ಆರ್ ದಿ ಪಾರ್ಟ್ಸ್ ಆಫ್ ಸ್ಪೀಚ್. ಇನ್ನೂ 4 ಅದಾವ, ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಮುಂದಿನ ಕ್ಲಾಸ್ ಅಲ್ಲಿ ನಾನು ನಿಮಗೆ ಹೇಳ್ತೀನಿ. ನೆಕ್ಸ್ಟ್ ಕ್ವಶನ್, 4th ಕ್ವಶನ್ ನೋಡ್ರಿ, TASNOIT. Rearrange the above set of letters to get a meaningful word. ಇಲ್ಲಿ ಏನ್ ಕೊಟ್ಟಿದ್ದಾರೆ ಕ್ವಶನ್ ಅಲ್ಲಿ, ಯಾವ ಒಂದು ವರ್ಡ್, ಆ ವರ್ಡ್ ಏನೋ ಮಿಸ್ಟೇಕ್ ಅದ, ಸೊ ಅವುಗಳನ್ನ ರೀಅರೇಂಜ್ ಮಾಡ್ಬೇಕು. ರೀಅರೇಂಜ್ ಮಾಡಿದಾಗ ನಮಗ ಮೀನಿಂಗ್ಫುಲ್ ಆದಂತ ಒಂದು ವರ್ಡ್ ನಮಗ ಸಿಗ್ತದ, ಹೌದಾ. ನೋಡ್ರಿ, ಎಲ್ಲಾ ವರ್ಡ್ ಗಳನ್ನ ಫಸ್ಟ್ ಆಫ್ ಆಲ್ ನಾವು ಬರ್ಕೋಬೇಕು, ಅವಸರ ಮಾಡಬಾರದು ಈ ಕ್ವಶನ್ ಅಲ್ಲಿ. SNOIT ಈ ಒಂದು ಕ್ವಶನ್ ಗಳನ್ನ ನೋಡ್ತಾ, ಆಪ್ಷನ್ಸ್ ಗಳನ್ನ ನೋಡ್ತಾ ಹೋಗ್ರಿ. ಇದು ಆಪ್ಷನ್ ಆಗ್ತದನ, ಇಲ್ಲ. ನೆಕ್ಸ್ಟ್ ಇದು ಆಪ್ಷನ್ ನೋಡೋಣ. ಸ್ಟೀನೋಂಟ್ ಆಗೋದಿಲ್ಲ, ಸ್ಟ್ಯಾಟಿನೋ ಆಗೋದಿಲ್ಲ. ಸ್ಟೇಷನ್ ಅನ್ನೋ ಒಂದು ವರ್ಡ್ ಅದ, ಸ್ಟೇಷನ್ ಮೀನ್ಸ್ ಅದು ನಿಲ್ದಾಣ, ಹೌದಾ. ಕರೆಕ್ಟ್ ವರ್ಡ್ಸ್ ಅದ ನೋಡ್ರಿ. ಎಸ್ ಫಸ್ಟ್ ಬರೋದು, ಎಸ್ ಒಂದೇದ್ದು ಎಸ್ ಬರ್ದೆ. ನೆಕ್ಸ್ಟ್ ST ಬರ್ತದ. ನೆಕ್ಸ್ಟ್ ಟಿ, ಇದು ಸೆಕೆಂಡ್ ಒನ್, ಟಿ ST. ಓಕೆ, ನೆಕ್ಸ್ಟ್ STA ಥರ್ಡ್ ಒನ್ ಬರೋದು, ಎ ಸ್ಟೇ, 3 ಹೋಯ್ತಾ. ಸ್ಟೇಷನ್ ಮತ್ತೆ ಟಿ ಬಂತ, ಇದು 4th ಒನ್ ತಗೊಳ್ರಿ, ಹೌದಾ. ನೆಕ್ಸ್ಟ್ ಒನ್ ಅದ ಐ ಅದ, 5th ಒನ್ ಐ. ನೆಕ್ಸ್ಟ್ ಒನ್ ಅದ ಓ ಅದ, ಇದು 6th ಒನ್ ಓ. ಲಾಸ್ಟ್ ಒನ್ ಬಂದ್ಬಿಟ್ಟು 7th, ಇದು ಎನ್. ಸ್ಟೇಷನ್ ನಿಲ್ದಾಣ, ಹೌದಾ. ಈ ರೀತಿ ನಾವು ಈ ಒಂದು ವರ್ಡ್ ಅನ್ನ ಮಿಸ್ಟೇಕ್ ಮಾಡ್ಕೋಬಾರ್ದು, ಕನ್ಫ್ಯೂಷನ್ ಆಗ್ಬಾರ್ದು. ಸೊ ಈ ರೀತಿ ನಾವು ಬಿಡಿಸಿದ್ರಲ್ಲಿ ಈ ಒಂದು ಕ್ವಶನ್ ನಾವು ಸರಿಯಾಗಿ ಆನ್ಸರ್ ಮಾಡಬಹುದು, ಹೌದಾ. ಇದ ಮೀನಿಂಗ್ಫುಲ್ ರೀಅರೇಂಜ್ ವರ್ಡ್ ಏನಾಗ್ತದ, ಸ್ಟೇಷನ್ ಆಗ್ತದ. ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್. ದ ಅಪೋಸಿಟ್ ಆಫ್ ಕೇರ್ ಈಸ್, ಕೇರ್ ಇದ್ರದ ಅಪೋಸಿಟ್ ವರ್ಡ್ ಕೇಳಿದಾನೆ. ಅಪೋಸಿಟ್ ಆಂಟೋನಿಮೋ ಅಂದ್ರೆ ಎಲ್ಲ ಒಂದೇ, ಹೌದಾ. ವಿರುದ್ಧ ಪದ ಅಂತ ಹೇಳಿ ನಾವ ನೋಡ್ತೀವಿ. ವಿರುದ್ಧ, ಕೇರ್ ಅನ್ನೋ ಪದದ ವಿರುದ್ಧ ಪದವನ್ನ ಕೇರ್ ಅಂದ್ರೆ ಏನ್ರಿ, ಕಾಳಜಿ. ಕೇರ್ ಮೀನ್ಸ್ ಕಾಳಜಿ. ಇದ್ರದ ಅಪೋಸಿಟ್ ವರ್ಡ್ ಕೇಳಿದಾನ. ಸೇಫ್ ಅದ ಆಗ್ತಾನೋ, ಅಲ್ಲ. ಡೇಂಜರ್ ಆಗ್ತಾನ, ಅಲ್ಲ. ನೆಗ್ಲೆಕ್ಟ್ ಆಗ್ತದನ, ಲವ್ ಆಗ್ತದ. ಲವ್ ಕೇರ್ ಎರಡು ಒಂದ ಆಗ್ತದ, ಸೊ ಇದು ಬರೋದಿಲ್ಲ. ಆದ್ದರಿಂದ ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್. ಕೇರು ನೆಗ್ಲೆಕ್ಟ್ ಮಾಡೋದು, ಕಾಳಜಿ ವಹಿಸೋದು ಮತ್ತು ಕಾಳಜಿ ವಹಿಸದೇ ಇರುವುದು, ಅದಕ್ಕೆ ನಾವ ನೆಗ್ಲೆಕ್ಟ್ ಅಂತ ಕರಿತೇವೆ ಇಂಗ್ಲಿಷ್ ಅಲ್ಲಿ. ಕೇರು ಮತ್ತು ನೆಗ್ಲೆಕ್ಟ್, ದೀಸ್ ಆರ್ ದಿ ಅಪೋಸಿಟ್ ವರ್ಡ್ಸ್ ಆಗ್ತಾವ. ನೆನಪಿರ್ಲಿ, ಸಾಧ್ಯ ಆದ್ರೆ ಎಲ್ಲವುಗಳನ್ನ ನಿಮ್ಮ ಒಂದು ನೋಟ್ಬುಕ್ ತಗೊಂಡ ಸಾಧ್ಯ ಆದ್ರೆ ಎಲ್ಲ ಬರೋದು, ಕ್ವಶನ್ ಗಳನ್ನ ಬರೆದು ಸರಿಯಾಗಿ ಆನ್ಸರ್ ಗಳನ್ನ ಬರ್ಕೊಂತ ಹೋಗ್ರಿ. ಬಹಳ ಅಂದ್ರೆ ಬಹಳ ಯೂಸ್ಫುಲ್ ಆಗ್ತಾವ ಮುಂಬರುವ ಎಲ್ಲಾ ನಿಮ್ಮ ಒಂದು ಪರೀಕ್ಷೆಗಳಿಗೆ ಅಂತ ನಾನು ಹೇಳ್ತೇನೆ. ನೆಕ್ಸ್ಟ್ ಕ್ವಶನ್. The past tense form of the choose is, choose ಅಂದ್ರೆ ಆಯ್ಕೆ ಮಾಡುವುದು. choose means ಆಯ್ಕೆ ಮಾಡುವುದು, ಆಯ್ಕೆ. ಇದರದ past tense ಕೇಳಿದಾನ, choose. ಇನ್ನೊಂದು ನಾವು ನಿಮ್ಮ ಹತ್ರ ಒಂದು ವಿಷಯವನ್ನ ಶೇರ್ ಮಾಡ್ಕೋತೀನಿ. ಏನಂತ ಹೇಳಿದ್ರೆ, ನಾನು ಎಲ್ಲಾ ಕ್ವಶನ್ ಗಳನ್ನ ಇಂಗ್ಲಿಷ್ ನಲ್ಲಿ ಓದಿ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡಿ ನಿಮಗೆ ತಿಳಿಸ್ಕೊಡ್ತಾನ. ಯಾಕಂತಂದ್ರೆ ಸಾಧ್ಯ ಆದ ಆಲ್ಮೋಸ್ಟ್ ನವೋದಯ ಮತ್ತು ಮೊರಾರ್ಜಿ ಪರೀಕ್ಷೆ ಬರೆಯುವಂತ ವಿದ್ಯಾರ್ಥಿಗಳು ಕನ್ನಡ ಮಾಧ್ಯಮದಲ್ಲಿ ಇದ್ದು, ಸೊ ಆದ್ದರಿಂದ ಏನ್ ಮಾಡತ್ತೇನ್ರಿ, ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡತ್ತಾನೆ. ಇಂಗ್ಲಿಷ್ ಮೀಡಿಯಂ ಒಬ್ಬರು ನಮಗೆ ಕಮೆಂಟ್ ಮಾಡಿದ್ರು, ಇಂಗ್ಲಿಷ್ ಮೀಡಿಯಂ ಅಲ್ಲಿ ನಮಗೆ ಟೀಚ್ ಮಾಡ್ರಿ ಅಂತ ಹೇಳಿ ಮಾಡ್ತೇವೆ, ಇಲ್ಲ ಅಂತಲ್ಲ. ಕ್ವಶನ್ ಗಳನ್ನ ನೀವು ನೋಡ್ತಾ ಹೋದ್ರೆ ನಿಮ್ಗೆ ಆನ್ಸರ್ ಗೊತ್ತಾಗ್ತದ. ನಾನು ಇಂಗ್ಲಿಷ್ ಒಳಗೆ ಹೇಳ್ತಿರ್ತೀನಿ, ಹೌದಾ. ನಾವು ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡೋ ಉದ್ದೇಶ
ಉದ್ದೇಶ ಏನಂತಂದ್ರೆ ನಮ್ಮ ಒಂದು ವಿಡಿಯೋ ನೋಡುವಂತ ಮಕ್ಕಳು ಆಲ್ಮೋಸ್ಟ್ 90% ಏನದಾವ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಅದಾರ. ಸೊ ಹೀಗಾಗಿ ನಾವು ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಅದ್ರ ಬಗ್ಗೆ ಏನ ವರಿ ಮಾಡ್ಕೊಳಕ್ ಹೋಗ್ಬೇಡ್ರಿ. ಆನ್ಸರ್ಸ್ ಎಲ್ಲ ಸೇಮ್ ಇರ್ತಾವ. ಇಂಗ್ಲಿಷ್ ಒಳಗೂ ಇಂಗ್ಲಿಷ್ ಅಂದ್ರೆ ಇಂಗ್ಲಿಷ್ ಒಳಗೆ ಹೇಳ್ಬೇಕ್ರಿ. ಸೊ ನಾನು ಕನ್ನಡ ವಿದ್ಯಾರ್ಥಿಗಳ ಅಂಡರ್ಸ್ಟ್ಯಾಂಡ್ ಆಗ್ಲಿ ಅನ್ನೋ ಪರ್ಪಸ್ ನಾನು ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾನೆ, ಏನ್ ವರಿ ಮಾಡ್ಕೊಳಕ್ ಹೋಗ್ಬೇಡ್ರಿ. ಓಕೆ, ನೆಕ್ಸ್ಟ್ ನೋಡ್ರಿ, ದ ಪಾಸ್ಟ್ ಟೆನ್ಸ್ ಫಾರ್ಮ್ ಆಫ್ ದ ಚೂಸ್ ದ ಪಾಸ್ಟ್ ಟೆನ್ಸ್ ನಾವು ನೋಡ್ತಾ ಹೋದ್ರ ಚೂಸನ್ ಅದ, ಚೂಸನ್ ಅದ, ನೆಕ್ಸ್ಟ್ ಚೋಸನ್ ಅದ, ಚೂಸ್ ಅದ, ಚೂಸನ್ ಅದ, ಚೋಸ್ಡ್ ಅದ. ಹೌದಾ? ಈ ಆಪ್ಷನ್ ಗಳನ್ನ ನೋಡ್ತಾ ಹೋದ್ರೆ ನಾವಿಲ್ಲಿ ಚೋಸನ್ ಆಗುದಿಲ್ಲ, ಯಾಕಂದ್ರೆ ಡಬಲ್ ಓ ಅವರ ಕೊಟ್ಟಾರ್ರಿ. ಅದನ್ನ ನಾವು ಯಾವುದೇ ಆದಂತ ಓ ನ ನಾವು ಕಡಿತಗೊಳಿಸಕ್ ಆಗುದಿಲ್ಲ. ನೆಕ್ಸ್ಟ್ ಚೋಸ್, ಇದು ಆಗುದಿಲ್ಲ. ಹೌದಾ? ನೆಕ್ಸ್ಟ್ ಚೋಸ್ಡ್, ಇದು ಅಂದ್ರೆ ಆಗೋದೇ ಇಲ್ಲ. ಹಾಗಾಗಿ ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್. ಚೂಸ್ ದ ಪಾಸ್ಟ್ ಟೆನ್ಸ್ ಏನಾಗ್ತದ? ಚೂಸನ್, ಆಯ್ಕೆ ಮಾಡಿದ್ದಾರೆ. ಈಗಾಗಲೇ ಆಯ್ಕೆ ಪಾಸ್ಟ್ ಟೆನ್ಸ್ ಅಂದ್ರೆ ಆಯ್ಕೆ ಆಗಿ ಹೋದದ್ದು. ಹೌದಾ? ಪ್ರೆಸೆಂಟ್ ಅಂದ್ರೆ ವರ್ತಮಾನ ಕಾಲ, ಪಾಸ್ಟ್ ಅಂತಂದ್ರೆ ಭೂತಕಾಲ, ಫ್ಯೂಚರ್ ಅಂತಂದ್ರೆ ಏನ್ರಿ? ಭವಿಷ್ಯತ್ ಕಾಲ. ಓಕೆ, ನೆಕ್ಸ್ಟ್ ಕ್ವಶನ್ ಅನ್ನ ಸರಿಯಾಗಿ ನೋಡ್ಕೊಡ್ರಿ ಫಸ್ಟ್. ಓಕೆ, 7th ಕ್ವಶನ್ ಹೀಗದ ನೋಡ್ರಿ. ದ ಅಪೋಸಿಟ್ ಜೆಂಡರ್ ಆಫ್ ದ ಹಸ್ಬೆಂಡ್ ಈಸ್. ಅಪೋಸಿಟ್ ಜೆಂಡರ್ ಆಫ್ ದ ಹಸ್ಬೆಂಡ್ ಅಂದ್ರೆ ಯಾರು? ಪತಿ ಅಥವಾ ಗಂಡ. ನಮ್ಮ ಹಾಡು ಭಾಷೆಯಲ್ಲಿ ಗಂಡ, ನಾವು ಪುಸ್ತಕೀಯ ಭಾಷೆಯಲ್ಲಿ ಹೋದ್ರೆ ಪತಿ ಅಂತ ಹೇಳಿ ನಾಮ ನೋಡ್ತೇವಿ. ಹಸ್ಬೆಂಡ್ ದ ಅಪೋಸಿಟ್ ಜೆಂಡರ್ ಕೇಳಿದಾರೆ. ಬಹಳ ಈಸಿ ಆದಂತ ಪ್ರಶ್ನೆ, ಬಹಳ ಈಸಿಯಾಗಿ ಫೈಂಡ್ ಔಟ್ ಮಾಡ್ತೀರಿ. ಹೌದಾ? ಯಾವುದು? ಆಂಟಿ ಆಗ್ತದನ? ಇಲ್ಲ. ಆಂಟಿ ದ ಅಪೋಸಿಟ್ ಜೆಂಡರ್ ಅಂಕಲ್, ಲೇಡಿ ಜೆಂಟಲ್ಮನ್, ವೈಫ್ ಹಸ್ಬೆಂಡ್, ಮದರ್ ಫಾದರ್. ಆನ್ಸರ್ ಈಗಾಗಲೇ ನೀವು ಗೆಟ್ ಮಾಡ್ಕೊಂಡಿರ ಅನ್ಸ್ತೈತ ನನಗೆ. ಹಸ್ಬೆಂಡ್ ದ ಅಪೋಸಿಟ್ ಜೆಂಡರ್ ವೈಫ್ ಆಗ್ತದ, ನೆನಪಿರ್ಲಿ. ಓಕೆ, ಹಸ್ಬೆಂಡ್ ವೈಫ್. ನೆಕ್ಸ್ಟ್ ಕ್ವಶನ್, 8th ಕ್ವಶನ್ ಹೀಗದ ನೋಡ್ರಿ. ದ ಕರೆಕ್ಟ್ ವರ್ಡ್ ಈಸ್. ಕೊಟ್ಟಾರ್ರಿ 4 ವರ್ಡ್ ಕೊಟ್ಟಾರ. ಬಹಳ ಈಸಿ ಅಂದ್ರೆ ಬಹಳ ಈಸಿ ಆದಂತ ಕ್ವಶನ್ ಇದೆ. ಈಸಿಯಾಗಿ ಫೈಂಡ್ ಔಟ್ ಮಾಡಬಹುದು ನಾವ. ಹೌದಾ? ಬಹಳ ಈಸಿಯಾಗಿ ಫೈಂಡ್ ಔಟ್ ಮಾಡಬಹುದು. ಆಪ್ಷನ್ ಎ ಸ್ಕೂಲ್ ಕರೆಕ್ಟ್ ಅದ. ಆಪ್ಷನ್ ಬಿ ಇದು ಕರೆಕ್ಟ್ ಅದ. ಸ್ಕೂಲ್. ಹೌದಾ? ಇದು ಸ್ಕೂಲ್ ಆಗ್ಯದ. ಇದು ಸ್ಕೂ ಬಂದದ, ಬರೋದಿಲ್ಲ. ಸ್ಕಾಲ್ ಬಂದದ, ಸ್ಕೂಲ್. ಆಪ್ಷನ್ ಡಿ ಇಸ್ ದಿ ರೈಟ್ ಆನ್ಸರ್. SCHOOL ಸ್ಕೂಲ್ ಅಂತಂದ್ರೆ ಶಾಲೆ, ದೇವಸ್ಥಾನ. ಶಾಲೆ ಎಂಬುದು ಒಂದು ದೇವಸ್ಥಾನ. ಹೌದಾ? ನೆನಪಿರ್ಲಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ. 9th ಕ್ವಶನ್, ಐ ಕ್ಯಾನ್ ಸ್ಕೋರ್ ಡ್ಯಾಶ್ 95% ಇನ್ ನವೋದಯ ಎಕ್ಸಾಮ್. ಹೌದಾ? ನಾನು ಸ್ಕೋರ್ 95% ಗಿಂತ ಜಾಸ್ತಿ ಸ್ಕೋರ್ ಮಾಡ್ತೇನೆ, ಹೆಚ್ಚಾಗಿ ಸ್ಕೋರ್ ಮಾಡ್ತೇನೆ ಅಂತ ಹೇಳಿದಾರ. ಇಲ್ಲಿ ಆಪ್ಷನ್ ಕೊಟ್ಟಾನ, ಫಿಲ್ ಇನ್ ದ ಬ್ಲಾಂಕ್. ಫಿಲ್ ಮಾಡ್ಬೇಕು ಈ ಬ್ಲಾಂಕ್ ಅಲ್ಲಿ. ಬಿಫೋರ್ ಅದನ? ಇಲ್ಲ. ಟು ಅದನ? ಇಲ್ಲ. ಅಕ್ರಾಸ್ ಅದನ? ಇಲ್ಲ. ಆಪ್ಷನ್ ಸಿ ಅಬೋವ್. ನಾನು ನವೋದಯ ಎಕ್ಸಾಮ್ ಅಲ್ಲಿ 95ಕ್ಕಿಂತ ಹೆಚ್ಚು ಪ್ರತಿಶತ ಅಂಕಗಳನ್ನ ಗಳಿಸ್ತೇನೆ ಅಂತ ಹೇಳಿದಾರ. ಅಬೋವ್ ಅಂತಂದ್ರೆ ಹೆಚ್ಚು, ಮೇಲೆ ಅಂತಾನೂ ಆಗ್ತದ. ಅಬೋವ್ ಹೆಚ್ಚು ಅಥವಾ ಮೇಲೆ. ನಾನು 95% ಅಂಕಕ್ಕಿಂತ ಹೆಚ್ಚು ಗಳಿಸ್ತೇನೆ. ಯಾವ ಒಂದು ಎಕ್ಸಾಮ್ ಅಲ್ಲಿ? ನವೋದಯ ಎಕ್ಸಾಮ್ ಅಲ್ಲಿ. ನೀವು ಇದೇ ಇಂಟೆನ್ಷನ್ ಇಟ್ಕೊಂಡು ಏನ್ ಮಾಡ್ಬೇಕಾ? ಸ್ಟಡಿ ಮಾಡ್ಬೇಕಾ? ನೆನಪಿರ್ಲಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಫೈಂಡ್ ಅ ಸಿಂಗಲ್ ವರ್ಡ್ ವಿಚ್ ಮೀನ್ ದ ಫಾಲೋಯಿಂಗ್. ಇದ್ರ ಮೀನ್ಸ್ ಬಹಳ ಕನ್ಫ್ಯೂಷನ್ ಆಗಕ್ ಹೋಗ್ಬೇಡ್ರಿ. ಈ ಕ್ವಶನ್ ಅನ್ನ ಓದಿ ಫಸ್ಟ್ ಕನ್ಫ್ಯೂಸ್ ಆಗ್ತಾರ ಹುಡುಗರು. ಹೌದಾ? ಇದು ಯಾವ ಒಂದು ರಿಲೇಟೆಡ್ ಕ್ವಶನ್ ಅದ ಅಂತ ನೀವು ಕಮೆಂಟ್ ಮುಖಾಂತರ ಕಮೆಂಟ್ ಮಾಡಬಹುದು. ಗಿವ್ ಒನ್ ವರ್ಡ್ ಅಂತ ಹೇಳಿದೆ ನಮ್ಮ ಪ್ರೀವಿಯಸ್ ಕ್ಲಾಸ್ ಅಲ್ಲಿ. ನಾ ಇದ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ದೇನೆ. ಒಂದು ಮಾಸಿಗೆ ಮಾತ್ರ ಫಿಕ್ಸ್ ಗಿವ್ ಒನ್ ವರ್ಡ್ ಬರ್ತದ, ನೆನಪಿರ್ಲಿ. ಗಿವ್ ಒನ್ ವರ್ಡ್, ಒಂದೇ ಪದ ಕೊಡುವುದು. ಇಷ್ಟೆಲ್ಲ ಹೇಳೋದಕ್ಕಿಂತ ಒಂದೇ ಪದ ಕೊಡುವುದು. ಅ ಪರ್ಸನ್ ಅನೇಬಲ್ ಟು ಸ್ಪೀಕ್. ಅದನ್ನ ಕನ್ನಡದಲ್ಲಿ ನಾ ಹೇಳ್ತೇನೆ. ಯಾವ ಒಬ್ಬ ವ್ಯಕ್ತಿಗೆ ಮಾತನಾಡಲಿಕ್ಕೆ ಆಗುವುದಿಲ್ಲ, ಅವನು ಹುಟ್ಟಿಂದನ ಆಗ್ಲಿ ಯಾವಾಗ ಆಗ್ಲಿ ಆ ವ್ಯಕ್ತಿ ಮಾತಾಡಕ್ ಆಗುದಿಲ್ಲ, ಅವನಿಗೆ ನಾವು ಏನಂತ ಕರಿತೀವಿ? ಒಂದೇ ಒಂದು ಪದದಲ್ಲಿ ಅಂತ ಹೇಳಿ ಅವ್ರ ಕ್ವಶನ್ ಕೇಳಿದಾರ ನೋಡ್ರಿ. ಆಪ್ಷನ್ ಎ ಅದ ಬ್ಲೈಂಡ್ ಅಂತಂದ್ರೆ ಕುರುಡ. ಇಲ್ಲಿ ಕುರುಡನಿಗೆ ಏನ್ ಬರ್ತದ? ಆ ಪರ್ಸನ್ ಅನೇಬಲ್ ಟು ಸಿ. ಹೌದಾ? ಯಾವ ವ್ಯಕ್ತಿಗೆ ಕಣ್ಣಿಂದ ನೋಡಕ್ ಆಗೋದಿಲ್ಲ ಅವನಿಗೆ ನಾವೇನಂತ ಕರಿತೀವಿ? ಬ್ಲೈಂಡ್ ಅಂತ ಕರಿತೀವಿ. ಲೇಜಿ ಅದ,
ಲೇಜಿ ಮೀನ್ಸ್ ಯಾವ ಒಬ್ಬ ವ್ಯಕ್ತಿಗೆ ನಾವು ಪರ್ಸನ್ ಹೂ ಡಸಂಟ್ ವಾಂಟ್ ಟು ವರ್ಕ್, ಯಾವ ಒಬ್ಬ ವ್ಯಕ್ತಿ ಕೆಲಸ ಮಾಡ್ಲಿಕ್ಕೆ ಇಷ್ಟ ಪಡೋದಿಲ್ಲ ಅವನಿಗೆ ನಾವು ಲೇಜಿ ಸೋಮಾರಿ ಅಂತ ಕರಿತೀವಿ. ಆಪ್ಷನ್ ಸಿ ಡೀಪ್ ಅಂತ ಅದ. ಇದು ಏನ್ ಗಿವ್ ಒನ್ ವರ್ಡ್ ಇದ್ರದ್ದು ಏನ್ ಸೆಂಟೆನ್ಸ್ ಇಲ್ಲ ಅದನ್ನ ನೀವು ಕಮೆಂಟ್ ಮುಖಾಂತರ ನನ್ನ ಕಮೆಂಟ್ ಮಾಡ್ಬೇಕಾ. ನೆಕ್ಸ್ಟ್ ಅದೇ ರೀತಿ ಆಪ್ಷನ್ ಡಿ ಡಂಬ್ ಅದ. ಡಂಬ್ ಮೀನ್ಸ್ ಮೂಗ, ಮೂಗ ಅಂತ ಕರಿತೀವಿ. ನೀ ಅ ಪರ್ಸನ್ ಅನೇಬಲ್ ಟು ಸ್ಪೀಕ್, ಮೂಗ. ಹೌದಾ. ಡೀಪ್ ಆಪ್ಷನ್ ಸಿ ಡೀಪ್ ಅದ ಏನಾಗ್ತದ ಗಿವ್ ಒನ್ ವರ್ಡ್ ಸೆಂಟೆನ್ಸ್ ಅನ್ನೋದು ನೀವು ಕಮೆಂಟ್ ಮುಖಾಂತರ ನನ್ನ ಕಮೆಂಟ್ ಅಲ್ಲಿ ತಿಳಿಸ್ಬೇಕ. ಆಪ್ಷನ್ ಡಿ ಏನದ ಡಂಬ್ ಅದ. ಆ ಪರ್ಸನ್ ಅನೇಬಲ್ ಟು ಸ್ಪೀಕ್, ಯಾವ ವ್ಯಕ್ತಿಗೆ ಮಾತಾಡಕ್ ಆಗುದಿಲ್ಲ ಅವಾಗ ಡಂಬ್ ಅಂತ ಕರಿತೀವಿ, ಮೂಗ ಅಂತ ಹೇಳಿ ನಾವು ಕರಿತೀವಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ. ದ ಡೀರ್ ಈಸ್ ಡ್ಯಾಶ್ ಬ್ಯೂಟಿಫುಲ್ ಎನಿಮಲ್, ಬ್ಯೂಟಿಫುಲ್ ಎನಿಮಲ್. ಹೌದಾ. ಈ ಒಂದು ಡೀರ್ ಮೀನ್ಸ್ ಜಿಂಕೆ. ಜಿಂಕೆ ಅದ ಏನದ ಇಲ್ಲಿ ಏನದ ಆರ್ಟಿಕಲ್ ಮೇಲೆ ಕ್ವಶನ್ ಅದ. ಆರ್ಟಿಕಲ್ಸ್ ಫಸ್ಟ್ ಒನ್ ಈಸ್ definite article. Second one means indefinite article. Definite article, indefinite. Definite article ಯಾವುದು? The. Indefinite to a and ಅಂತ ಬರ್ತಾವ. ಹೌದಾ. ಡೆಫಿನೆಟ್ ಆರ್ಟಿಕಲ್ ದ, ಇನ್ಡೆಫಿನೆಟ್ ಆರ್ಟಿಕಲ್ ಎ ಮತ್ತು ಆನ್. ಇಲ್ಲಿ ಡೆಫಿನೆಟ್ ಆರ್ಟಿಕಲ್ ನಾವು ಎಲ್ಲಿ ಯೂಸ್ ಮಾಡ್ತೇವೆ? ಸ್ಪೆಸಿಫಿಕ್ ಆದಂತ ಪರ್ಸನ್, ಪ್ಲೇಸ್, ಆಲಿವ್ ಬುಕ್ಸ್, ನ್ಯೂಸ್ ಮ್ಯಾಗಝಿನ್ಸ್, ಈ ಎಲ್ಲಾ ನಾವು ಹಿಸ್ಟಾರಿಕಲ್ ಪ್ಲೇಸಸ್ ಮತ್ತೆ ಇವೆಲ್ಲಕ್ಕೂ ನಾವು ಸ್ಪೆಸಿಫಿಕ್ ಆಗಿರುವಂತ ಎಲ್ಲವಕ್ಕೂ ನಾವು ದ ಅನ್ನ ಬಳಸ್ತೇವಿ. ಹೌದಾ, ನೆನಪಿರ್ಲಿ. ಅದೇ ರೀತಿ ಎ ಮತ್ತು ಯಾನ್ ಅನ್ನ ಎಲ್ಲಿ ಯೂಸ್ ಮಾಡ್ತೇವಿ? ಎಕ್ಸ್ಪ್ಲೇನ್ ಮಾಡೋದನ್ನ ಕ್ಲಿಯರ್ ಆಗಿ ಕೇಳಿಸ್ಕೊಳ್ತು ಬರ್ರಿ. ಯಾಕಂದ್ರೆ ಆರ್ಟಿಕಲ್ ಫಿಲ್ ಮಾಡುವಾಗ ಬಹಳ ಕನ್ಫ್ಯೂಷನ್ ಆಗ್ತಾರೆ ವಿದ್ಯಾರ್ಥಿಗಳು. ನಾನ್ ನೋಡಿದ ಪ್ರಕಾರ ಆರ್ಟಿಕಲ್ ಅನ್ನ ಫಿಲ್ ಮಾಡುವಾಗ ಎ ಮತ್ತು ಯಾನ್ ಬಹಳ ಕನ್ಫ್ಯೂಷನ್ ಆಗಿದಾರ. ಯಾನ್ ಅನ್ನ ಎಲ್ಲಿ ಫಿಲ್ ಮಾಡ್ಬೇಕ? ಬಿಫೋರ್ ದಿ ಓವೆಲ್ ಸೌಂಡ್, ಸ್ವರದ ಉಚ್ಚಾರಣೆ ಇರಬೇಕು. ಸ್ವರದ ಉಚ್ಚಾರಣೆ ಇದ್ದಲ್ಲಿ ನಾವು ಯಾನ್ ಅನ್ನ ಫಿಲ್ ಮಾಡ್ತೇವಿ. ಎ ಅನ್ನ ಎಲ್ಲಿ ಫಿಲ್ ಮಾಡ್ತೀವಿ? ಬಿಫೋರ್ ದಿ ಕಾನ್ಸೋನೆಂಟ್ ಸೌಂಡ್. ಕಾನ್ಸೋನೆಂಟ್ ಸೌಂಡ್ ಎಲ್ಲಿ ಇರ್ತದನ ಅಲ್ಲಿ ನಾವು ಎ ಅನ್ನ ಫಿಲ್ ಮಾಡ್ಬೇಕ. ಕಾನ್ಸೋನೆಂಟ್ ವ್ಯಂಜನದ ಉಚ್ಚಾರ ಇರಬೇಕು. ಇಲ್ಲಿ ಮೊನ್ನೆ ಒಂದು ಕ್ವಶನ್, ಯಾವ್ದೋ ಒಂದು ಎಕ್ಸಾಮ್ ಅಲ್ಲಿ ಬಿದ್ದಂತ ಕ್ವಶನ್, ಮೈ ಫ್ರೆಂಡ್ ಈಸ್ ಡ್ಯಾಶ್ MLA. ಆನ್ಸರ್ ಗೊತ್ತಿದ್ರೆ ಕಮೆಂಟ್ ಮಾಡ್ಬೋದ್ರಿ. MLA ಅನ್ನೋದು ಇದ್ರ ಬಿಫೋರ್ ಆರ್ಟಿಕಲ್ ಫಿಲ್ ಮಾಡ್ರಿ ಅಂತ ಹೇಳಿದಾರ. ಕನ್ಫ್ಯೂಸ್ ಆಗಿದಾರ ಬಹಳ ವಿದ್ಯಾರ್ಥಿಗಳು. ಆರ್ಟಿಕಲ್ ಅನ್ನ ಫಿಲ್ ಮಾಡುವಾಗ MLA ಅಂತ ಬಂದದ, ಅಲ್ಲಿ ಏನ್ ಮಾಡಿದಾರ? MLA ಅಂತ ಫಿಲ್ ಮಾಡಿದಾರ. ಒಬ್ಬೊಬ್ರು MLA ಅಂತ ಫಿಲ್ ಮಾಡಿದಾರ. ಅವ ಎರಡೂ ಬರೋದಿಲ್ಲ. ಯಾಕಂತ ನಾ ಹೇಳ್ತೇನಿ. ಹೌದಾ. ಇಲ್ಲಿ ನೋಡ್ರಿ, ಮೈ ಫ್ರೆಂಡ್ ಈಸ್ ಡ್ಯಾಶ್ MLA ಅನ್ನೋದನ್ನ ಕನ್ನಡ ಒಳಗ ಬರೀರಿ. ಬೇಕಾದ್ರೆ ನಮ್ಗೆ ಕನ್ಫ್ಯೂಷನ್ ಆದ್ರ ಎಂ ಅನ್ನೋದನ್ನ ಕನ್ನಡ ಒಳಗ ಬರೀರಿ. MLA ಇದು ಬಿಡ್ರಿ. ಎಂ ಅನ್ನೋದು, ಎ ಅನ್ನೋದು ಏನ್ರಿ? ಇದು ಸ್ವರ. ನೆನಪಿರ್ಲಿ, ಕನ್ನಡದ ಸ್ವರಗಳು ಅದ್ಲೂ ಬಂತ, ಕನ್ನಡದ ಇಂಗ್ಲಿಷ್ ಸ್ವರನು ಬಂತ. MLA ಎ ಅನ್ನೋದು ಉಚ್ಚಾರ ಆಗ್ತದ. MLA. ಹೌದಾ. ಎಂ ಆಗಬೇಕಂದ್ರೆ 2 ಅಕ್ಷರ ಬಂದಾವಲ್ಲಿ. ಎ ಬಂದದ ಮತ್ತು ಮ ಬಂದದ. ಎ ಅನ್ನೋದು ಸ್ವರದ ಉಚ್ಚಾರಣೆ. ಯಾವುದು ಪ್ರೊನೌನ್ಸ್ ಆಗ್ತಿರೋದು ಓವಲ್ ಇಂದ ಪ್ರೊನೌನ್ಸ್ ಆಗತ್ತದ. ಸೊ ಹಾಗಾಗಿ ನಾವಿಲ್ಲಿ ಯಾನ್ ಅನ್ನೋ ಒಂದು ಆರ್ಟಿಕಲ್ ಅನ್ನ ಫಿಲ್ ಮಾಡ್ಬೇಕ. ಮೈ ಫ್ರೆಂಡ್ ಈಸ್ ಆನ್ MLA. ಕನ್ಫ್ಯೂಷನ್ ಆಗಕ್ ಹೋಗ್ಬೇಡ್ರಿ. ಅದೇ ರೀತಿ ಇನ್ನೊಂದು ಕ್ವಶನ್ ಕೊಡ್ತೇನೆ ನಿಮಗ. ಮೈ ಫ್ರೆಂಡ್ ಈಸ್ ಡ್ಯಾಶ್ NCC ಸ್ಟೂಡೆಂಟ್. ಇದಕ್ಕೆ ಆನ್ಸರ್ ಏನಾಗ್ತದ ಅಂತ ಹೇಳಿ ನೀವ ಕಮೆಂಟ್ ಮುಖಾಂತರ ನನಗ ಕಮೆಂಟ್ ಮಾಡಿ ತಿಳಿಸ್ಬೇಕ. ಮೈ ಫ್ರೆಂಡ್ ಈಸ್ ಡ್ಯಾಶ್ NCC ಸ್ಟೂಡೆಂಟ್. ಈ ಒಂದು ಪ್ರಶ್ನೆಗೆ ಸರಿಯಾದಂತ ಉತ್ತರನ ನೀವು ಕಮೆಂಟ್ ನಲ್ಲಿ ಕಮೆಂಟ್ ಮಾಡಬೇಕ. ಓಕೆ, ಕನ್ಫ್ಯೂಷನ್ ಆಗಕ್ ಹೋಗ್ಬೇಡ್ರಿ. ದ ಡೀರ್ ಈಸ್ ಡ್ಯಾಶ್ ಬ್ಯೂಟಿಫುಲ್ ಎನಿಮಲ್. ಇಲ್ಲಿ ಯಾವ್ದು ಬರ್ತದ? ಬರ್ತದ. ಬ್ಯೂಟಿಫುಲ್ ಬ. ಹೌದಾ. ಕಾನ್ಸೋನೆಂಟ್ ಸೌಂಡ್ ಅದ, ಕಾನ್ಸೋನೆಂಟ್ ಅದ. ಸೊ ಹಾಗಾಗಿ ದ ಡೀರ್ ಈಸ್ ಅ ಬ್ಯೂಟಿಫುಲ್ animal. Okay, next question. Sanvi met her friend dash a park. Met ಅನ್ನೋದೇನು? past.
ಹೌದಾ? ಸಾನ್ವಿ ಏನ್ ಮಾಡಿದಾಳ? ಅವಳ ಫ್ರೆಂಡ್ ಅನ್ನ ಮೀಟ್ ಆಗಿದ್ದಾಳ, ಭೇಟಿ ಆಗಿದ್ದಾಳೆ. ಅವಳ ಫ್ರೆಂಡ್ ಅನ್ನ ಏನಾಗಿದ್ದಾಳ? ಸಾನ್ವಿ ಮೀಟ್ ಆಗಿದ್ದಾಳ. ಸೊ ಎಲ್ಲಿ ಮೀಟ್ ಆಗಿದ್ದಾಳ ಅನ್ನೋದನ್ನ ನಾವಿಲ್ಲಿ ನೋಡೋಣ. ಹೌದಾ? ಸಾರಿ ಹೇಳಬಿಟ್ಟೆ, ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್. ಇನ್ ಅ ಪಾರ್ಕ್. ಎಲ್ಲಿ? ಉದ್ಯಾನವನದಲ್ಲಿ. ಸಾನ್ವಿ ಅವಳ ಫ್ರೆಂಡ್ ಅನ್ನ ಉದ್ಯಾನವನದಲ್ಲಿ ಏನ್ ಮಾಡಿದಾಳ? ಮೀಟ್ ಆಗಿದ್ದಾಳ, ಭೇಟಿ ಆಗಿದ್ದಾಳೆ, ಮೆಟ್ ಆಗಿದ್ದಾಳ. ಓಕೆ, ನೆಕ್ಸ್ಟ್ ಮೀಟು ಮೆಟ್ಟು. ಮೀಟ್ ಪಾಸ್ಟ್ ಟೆನ್ಸ್, ಮೆಟ್ ನೆನಪಿರ್ಲಿ. ಸಾಧ್ಯ ಆದ್ರೆ ಎಲ್ಲೋಗಳನ್ನ ನೋಟ್ ಮಾಡ್ತಾ ಹೋಗ್ರಿ. ನೆಕ್ಸ್ಟ್ ಕ್ವಶನ್ 13 ಕ್ವಶನ್ ಈಗದ ನೋಡ್ರಿ. ಬ್ಲಡ್ ಈಸ್ ಫ್ಲೋನ್ ಲೈಕ್ ರಿವರ್. ಬ್ಲಡ್ ಈಸ್ ಫ್ಲೋನ್ ಲೈಕ್ ರಿವರ್. ರಕ್ತವು ನದಿಯಂತೆ ಹರಿಯುತ್ತಿತ್ತು. ರಕ್ತವು ಹೆಂಗ್ ಹರಿಯಾಕತ್ತಿದ್ರಿ? ನದಿಯಂತೆ ಹರಿಯುತ್ತಿತ್ತು. ಡ್ಯಾಶ್ ದ ಫಿಗರ್ ಆಫ್ ಸ್ಪೀಚ್ ಇನ್ ದ ಸೆಂಟೆನ್ಸ್. ಫಿಗರ್ಸ್ ಆಫ್ ಸ್ಪೀಚ್ ನಾನು ಮುಂದೆ ನಿಮಗೆ ಕ್ಲಾಸ್ ಮಾಡ್ತೀನಿ. ಫಿಗರ್ಸ್ ಆಫ್ ಸ್ಪೀಚ್ ಅಂದ್ರೆ ಏನು? ಅಲಂಕಾರಗಳು. ಕನ್ನಡದಲ್ಲಿ ಅಲಂಕಾರ ಬರ್ತಾವಲ್ಲಕ್ರಿ. figures of speeches. Figures of speech. There are 8 figures of speeches in English. English ನಲ್ಲೂ ಕೂಡ 8 figures of speeches ಅದಾವ. 8 ಟೋಟಲ್ ಆಗಿ 8 ಅದಾವ. ನಿಮ್ಮ ವಿದ್ಯಾಭ್ಯಾಸಕ್ಕಿರೋದು ಬಹಳ 5 ಅದಾವ್ರಿ. ಮೇ ಬಿ ನನಗೆ ಅನ್ಸಿದ ಮಟ್ಟಿಗೆ. ಹೌದಾ? ಎಲ್ಲವುಗಳನ್ನ ನೀವು ಕಡ್ಡಾಯವಾಗಿ ನಿಮಗೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಬೇಕು. ಫಿಗರ್ಸ್ ಆಫ್ ಸ್ಪೀಚ್ ಬಗ್ಗೆ ನಿಮ್ಗೆ ಇನ್ಫಾರ್ಮೇಶನ್ ಬೇಕು, ಅದ್ರ ಬಗ್ಗೆ ಒಂದು ಕ್ಲಾಸ್ ಮಾಡಬೇಕು ಅಂತ ನಿಮಗೆ ಏನಾದ್ರು ಆಸೆ ಇದ್ರ ಕಮೆಂಟ್ ಅಲ್ಲಿ ನೀವು ನಮ್ಗೆ ಕಮೆಂಟ್ ಮಾಡ್ಬೇಕು. ಫಿಗರ್ಸ್ ಆಫ್ ಸ್ಪೀಚ್ ಅಂತ ಹೇಳಿ, ಫಿಗರ್ಸ್ ಆಫ್ ಸ್ಪೀಚ್ ಅಂತ ಹೇಳಿ ನೀವು ಕಮೆಂಟ್ ಮಾಡಿದ್ದೆ ಆದಲ್ಲಿ ಅದ್ರ ಬಗ್ಗೆ ನಾವು ನೆಕ್ಸ್ಟ್ ಒಂದು ಕ್ಲಾಸ್ ಅನ್ನ ಮಾಡ್ತೇವೆ. ಹೌದಾ? ಇಲ್ಲಿ ನೋಡ್ರಿ, ಬ್ಲಡ್ ಇಸ್ ಫ್ಲೋನ್ ಲೈಕ್ ರಿವರ್ ಅಂದ್ರೆ ಏನು? ರಕ್ತವು ನದಿಯಂತೆ ಹರಿಯುತ್ತಿತ್ತು. ಅಂತೆ ನೆನಪಿರ್ಲಿ, ಅಂತೆ ಬಂದದಲ್ಲಿ ರಕ್ತವು ನದಿಯಂತೆ ಹರಿಯುತ್ತಿತ್ತು. ಇಲ್ಲಿ ನಾವು ನೋಡ್ಬೇಕಾಗಿರೋದು ಲೈಕ್. ಹೌದಾ? ಯಾವ ಒಂದು ಸೆಂಟೆನ್ಸ್ ಅಲ್ಲಿ ಲೈಕು, ಯಾಜು ಈ ರೀತಿ ಬಂದಿತ್ತಂತಂದ್ರ ಆ ಒಂದು ಏನಾಗ್ತದ ಅಲಂಕಾರ ನೋಡ್ರಿ. ಆಪ್ಷನ್ ಸಿ ಸಿಮಿಲಿ ಆಗ್ತದ. ಸಿಮಿಲಿ ಅಲಂಕಾರ. ಹೌದಾ? ಇವ ಸಿಮಿಲಿ ಫಿಗರ್ಸ್ ಆಫ್ ಸ್ಪೀಚ್ ಅನ್ನ ನಾವು ನೋಡ್ತಾ ಹೋದ್ರ ಇದೇನ್ ಮಾಡ್ತದ? ಕಂಪ್ಯಾರಿಸನ್ ಆಫ್ 2 ಪರ್ಸನ್ಸ್ ಆರ್ ಥಿಂಗ್ಸ್ ಗಳಿಗೆ ಕಂಪ್ಯಾರಿಸನ್. ಎರಡು ಒಂದು ವಿಷಯಗಳಿಗೆ ಇದೇನ್ ಮಾಡ್ತದ? ಕಂಪ್ಯಾರಿಸನ್ ಮಾಡಿ ಒಂದೇ ಅಂತ ಹೇಳ್ತದ. ಇಲ್ಲಿ 2 ವಿಷಯಗಳನ್ನ ನೋಡ್ತಾ ಹೋದ್ರಿ. ಬ್ಲಡ್ ಅದ, ರಿವರ್ ಅದ, ಎರಡೂ ಒಂದೇ ಅಂತ ಹೇಳ್ತದ. ಬ್ಲಡ್ ಈಸ್ ಫ್ಲೋನ್ ಲೈಕ್ ರಿವರ್. ರಕ್ತವು ನದಿಯಂತೆ ಹರಿಯುತ್ತಿತ್ತು. ಲೈಕ್ ಮತ್ತು ಆಸ್ ಬಂದಿತ್ತಂತಂದ್ರೆ ಅಲ್ಲಿ ಸಿಮಿಲಿ ಫಿಗರ್ ಆಫ್ ಸ್ಪೀಚ್ ಆಗ್ತದ. ನೆನಪಿರ್ಲಿ ನಿಮಗೆ ಈ ಒಂದು ಫಿಗರ್ಸ್ ಆಫ್ ಸ್ಪೀಚ್ ಮೆಟಾಫರ್, ಹೈಪರ್ಬಲು, ಪರ್ಸಾನಿಫಿಕೇಶನ್, ಐರಾನಿ ಇಷ್ಟೆಲ್ಲಾ ಫಿಗರ್ಸ್ ಆಫ್ ಸ್ಪೀಚ್ ಇನ್ನೂ ಬರ್ತಾವ. ಅವ್ರ ಬಗ್ಗೆ ನಿಮ್ಗೆ ಇನ್ಫಾರ್ಮೇಶನ್ ಬೇಕಾದಾಗಿದ್ದಲ್ಲಿ ನಮ್ಮ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಆಗ್ರಿ, ಲೈಕ್ ಮಾಡಿ, ಶೇರ್ ಮಾಡ್ರಿ. ಮಾಡಿದ್ದೆ ಅದಲ್ಲ ನಿಮ್ಗೆ ಆ ಎಲ್ಲಾ ಇನ್ಫಾರ್ಮೇಶನ್ ಫಿಗರ್ಸ್ ಆಫ್ ಸ್ಪೀಚ್ ಮೇಲೆ ಒಂದು ಕ್ಲಾಸ್ ಅನ್ನ ಮಾಡಿ ನಿಮಗೆ ಅದ್ರ ಬಗ್ಗೆ ನಾವು ಇನ್ಫಾರ್ಮೇಶನ್ ಕೊಡ್ತೀವಿ. ಓಕೆ, ಇದ್ ನೋಡ್ರಿ ಆಪ್ಷನ್ ಸಿ ರೈಟ್ ಆಗ್ತದ. ಬ್ಲಡ್ ಈಸ್ ಫ್ಲೋನ್ ಲೈಕ್ ರಿವರ್. ಲೈಕ್ ಅಂತ ಒಂದು ವರ್ಡ್ ಬಂದದ ಇಲ್ಲಿ, ಅದಕ್ಕಾಗಿ ಅದು ಸಿಮಿಲಿ ಆಗ್ತದ. ಹೌದಾ? ಪಮ ಅಲಂಕಾರ. ನೆಕ್ಸ್ಟ್ ಕ್ವಶನ್ ನೋಡಿ. ಫಿಲ್ ಇನ್ ದ ಬ್ಲಾಂಕ್ ವಿತ್ ಕರೆಕ್ಟ್ ವರ್ಬ್ ಫ್ರಮ್. ಸ್ಟೂಡೆಂಟ್ಸ್ ಡ್ಯಾಶ್ ಹಾರ್ಡ್ ಅಟ್ ದ ಎಕ್ಸಾಮಿನೇಷನ್. ಸ್ಟೂಡೆಂಟ್ಸ್ ಗಳು ಏನ್ ಮಾಡ್ಬೇಕ? ಎಕ್ಸಾಮಿನೇಷನ್ ನಲ್ಲಿ ಕೆಲಸವನ್ನ ಬಹಳ ಅಚ್ಚುಕಟ್ಟಾಗಿ ಪರಿಶ್ರಮವನ್ನ ಪಡಬೇಕ. ಎಕ್ಸಾಮಿನೇಷನ್ ನಲ್ಲಿ ಪರೀಕ್ಷಾ ಒಂದು ತಯಾರಿಯನ್ನ ಮಾಡ್ಕೋಬೇಕ, ಬಹಳ ಪರಿಶ್ರಮ ಪಟ್ಟ. ಹೌದಾ? ಯಾವ ರೀತಿ ಅದ ನೋಡ್ರಿ. ಯಾವ್ದ ಒಂದು ಸೆಂಟೆನ್ಸ್ ಅಲ್ಲಿ ವರ್ಬ್ ಫಾರ್ಮ್ ಅನ್ನ ಫಿಲ್ ಮಾಡುವಾಗ ನೆನಪಿರ್ಲಿ, ಪಾಸ್ಟ್ ವರ್ಬ್ ಫಾರ್ಮ್ ಅನ್ನ ಫಿಲ್ ಮಾಡ್ಬೇಕ. ನೆನಪಿರ್ಲಿ, ಆ ವರ್ಬ್ ಏನಾಗಿರ್ಬೇಕ? ಪಾಸ್ಟ್ ಆಗಿರ್ಬೇಕ, ಪಾಸ್ಟ್ ಟೆನ್ಸ್ ಅಲ್ಲಿ ಇರ್ಬೇಕ. ಹೌದಾ? ಇಷ್ಟರ ಮೇಲೆ ನಿಮ್ಗೆ ಆನ್ಸರ್ ಗೊತ್ತಾಗಿರ್ತದ. ಓಕೆ ನೋಡ್ರಿ, ಸ್ಟೂಡೆಂಟ್ಸ್ ಡ್ಯಾಶ್ ಹಾರ್ಡ್ ಅಟ್ ದ ಎಕ್ಸಾಮಿನೇಷನ್. ವರ್ಕಿಂಗ್ ಅದ, ವರ್ಕ್ಡ್ ಅದ, ಶಾಲ್ ವರ್ಕ್ ಅದ, ವರ್ಕ್ಸ್ ಅದ. ವರ್ಕಿಂಗ್ ಅನ್ನೋದು ಆಗುದಿಲ್ಲ, ಯಾಕಂತಂದ್ರೆ ಕಂಟಿನ್ಯೂಸ್ ಟೆನ್ಸ್ ಅಲ್ಲೇ ಐತೆ. ನೆಕ್ಸ್ಟ್ ಶಾಲ್ ವರ್ಕ್ ಅನ್ನೋದು ಆಗುದಿಲ್ಲ, ಕಡ್ಡಾಯ ಅಂತ ಏನಿಲ್ಲ. ನೆಕ್ಸ್ಟ್ ವರ್ಕ್ಸ್ ಅನ್ನೋದು ಏನಿದೆ, ಏನು ಸ್ಟೂಡೆಂಟ್ಸ್ ಅನ್ನೋದು ಫ್ಲೂರಲ್ ಫಾರ್ಮ್ ಇದ್ದಿದ್ರಿಂದ ನಾವು ವರ್ಕ್ ಫಾರ್ಮ್ ಅನ್ನ, ಇದು ಫ್ಲೂರಲ್ ಫಾರ್ಮ್ ಅದ. ಹೌದಾ? ಸ್ಟೂಡೆಂಟ್ಸ್ ಅನ್ನು ವರ್ಬ್ ಫಾರ್ಮ್ ಅನ್ನ ಚೂಸ್ ಮಾಡುವಾಗ ನಾನು ಹೇಳಿದ್ದೆ ಪಾಸ್ಟ್ ಟೆನ್ಸ್ ಅಲ್ಲಿ ಚೂಸ್ ಮಾಡ್ಬೇಕಂತ ಹೇಳಿದ್ದೆ. ಪಾಸ್ಟ್ ಟೆನ್ಸ್ ಯಾವ್ದು ಆಗ್ತದ ನೋಡ್ರಿ. ವರ್ಕ್ ದ ಪಾಸ್ಟ್ ಟೆನ್ಸ್ ವರ್ಕ್, ವರ್ಕ್ಡ್. ಸೊ ಆದ್ದರಿಂದ ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್, ವರ್ಕ್ಡ್. ಸ್ಟೂಡೆಂಟ್ಸ್ ವರ್ಕ್ಡ್ ಹಾರ್ಡ್ ಅಟ್ ದಿ ಎಕ್ಸಾಮಿನೇಷನ್ ಟೈಮ್ ಅಲ್ಲಿ ಸ್ಟೂಡೆಂಟ್ಸ್ ಏನ್ ಮಾಡಿದ್ರು? ವರ್ಕ್ ಅನ್ನ ಏನ್ ಮಾಡಿದ? ಹಾರ್ಡ್ ಆಗಿ ಕಠಿಣ ಪರಿಶ್ರಮವನ್ನ ಪಟ್ರ ಅಂತ ಹೇಳಿ ಇಲ್ಲಿ ಅವ್ರ ಹೇಳಕತ್ತಾರೆ. ಓಕೆ, ನೆಕ್ಸ್ಟ್ ಕ್ವಶನ್.
ಎನಿಥಿಂಗ್ ಈಸ್ ಪಾಸಿಬಲ್ ಇಫ್ ಡ್ಯಾಶ್. ಇದೇನಾಗ್ತದ ಅಂತಂದ್ರೆ ಒಂದು ನುಡಿಗಟ್ಟನ್ನ ನೋಡ್ತೇವಿ, ಗಾದೆ ಮಾತನ್ನ ನೋಡ್ತೇವಿ. ಸೊ ಇವುಗಳನ್ನ ಏನ್ ಮಾಡಿದ್ರೆ ಅರ್ಧ ಕೊಟ್ಟಾರೆ, ಇನ್ ಅರ್ಧ ನಾವು ಅದನ್ನ ಫಿಲ್ ಮಾಡಿದ್ವಿ ಅಂತ ಕರೆಕ್ಟ್ ಆದಂತ ಒಂದು ಸೆಂಟೆನ್ಸ್ ಆಗ್ತದ, ಮೀನಿಂಗ್ಫುಲ್ ಆದಂತ ಒಂದು ಸೆಂಟೆನ್ಸ್ ನಮಗ ಸಿಗ್ತದ. ಎನಿಥಿಂಗ್ ಈಸ್ ಪಾಸಿಬಲ್, ಎನಿಥಿಂಗ್ ಈಸ್ ಪಾಸಿಬಲ್, ಎಲ್ಲವೂ ನಮಗ ಸಾಧ್ಯ ಆಗ್ತದ. ಎಲ್ಲವೂ ಇಡೀ ಜಗತ್ತಿನಲ್ಲಿ ಮನುಷ್ಯನಿಂದ ಅಸಾಧ್ಯ ಅನ್ನೋದು ಯಾವುದೂ ಇಲ್ಲ, ಎಲ್ಲವೂ ಸಾಧ್ಯ ಆಗ್ತದ. ಯಾವಾಗ ಸಾಧ್ಯ ಆಗ್ತದ? ಅದರ್ಸ್ ಬಿಲೀವ್ ಇನ್ ಯು, ಇನ್ನೊಬ್ಬರು ನಿಮ್ಮ ಮೇಲೆ ನಂಬಿಕೆ ಇಟ್ರ ಆಗ್ತೈತೇನ್ರಿ? ಆಗೋದೇ ಇಲ್ಲ. ಹೌದಾ? ಯು ಡೂ ನಾಟ್ ಬಿಲೀವ್ ಇನ್ ಯುವರ್ ಸೆಲ್ಫ್, ನೀವು ನಿಮ್ಮ ಮೇಲೆ ನಂಬಿಕೆ ಇಡ್ಲಿಲ್ಲ ಅಂದ್ರೆ ಎಲ್ಲ ಸಾಧ್ಯ ಆಗ್ತದನಾ? ಇಲ್ಲವೇ ಇಲ್ಲ. ಹೌದಾ? ಆಪ್ಷನ್ ಡಿ ನೋಡ್ರಿ, ಯು ಬಿಲೀವ್ ಇನ್ ಅದರ್ಸ್, ನೀವು ಇನ್ನೊಬ್ಬರ ಮೇಲೆ ನಂಬಿಕೆ ಇಟ್ರ ಆಗ್ತದನಾ? ಪಾಸಿಬಲ್. ನಾವ್ ಯಾವ್ದೋ ಒಂದು ಕೆಲಸ ಇನ್ನೊಬ್ರು ಮಾಡ್ತಾರ ಅಂತ ಹೇಳಿ ಇನ್ನೊಬ್ಬರ ಮೇಲೆ ನಂಬಿಕೆ ಇಡಕ್ ಆಗುದಿಲ್ಲ. ಸೊ ಆದ್ದರಿಂದ ಆಪ್ಷನ್ ಸಿ ನೋಡ್ತಾ ಹೋದ್ರ ಯು ಬಿಲೀವ್ ಇನ್ ಯುವರ್ ಸೆಲ್ಫ್, ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇದ್ದಿದ್ದೇ ಆದಲ್ಲಿ ಎಲ್ಲವೂ ಜಗತ್ತಿನಲ್ಲಿ ಎಲ್ಲವೂ ಕೂಡ ಸಾಧ್ಯ ಆಗ್ತದ ಅಂತ ಹೇಳಿ ಹೇಳ್ತಾರೆ. ಎನಿಥಿಂಗ್ ಈಸ್ ಪಾಸಿಬಲ್ ಇಫ್ ಯು ಬಿಲೀವ್ ಇನ್ ಯುವರ್ ಸೆಲ್ಫ್. ಇಫ್ ಯು ಬಿಲೀವ್ ಇನ್ ಯುವರ್ ಸೆಲ್ಫ್. ಹೌದಾ? ನೋಡ್ರಿ, ಎನಿಥಿಂಗ್ ಈಸ್ ಪಾಸಿಬಲ್ ಇಫ್ ಯು ಬಿಲೀವ್ ಇನ್ ಸೆಲ್ಫ್, ನಿಮ್ಮ ಮೇಲೆ ನಿಮಗೆ ದೃಢವಾದ ನಂಬಿಕೆ ಇತ್ತಂತಂದ್ರೆ ಯಾವುದೇ ಒಂದು ನೀವು ಸಾಧನೆ ಮಾಡಕ್ಕ ಯಾವುದು ಅಡ್ಡೆತಡೆ ಆಗುದಿಲ್ಲ, ಎಲ್ಲವೂ ಸಾಧ್ಯ ಆಗ್ತದ ಅಂತ ಹೇಳಿ ಆ ಸೆಂಟೆನ್ಸ್ ಏನ್ ಮಾಡತ್ತದ ನಮ್ಗೆ ಹೇಳ್ತದ. ಇಫ್ ಎನಿಥಿಂಗ್ ಈಸ್ ಪಾಸಿಬಲ್ ಇಫ್ ಯು ಬಿಲೀವ್ ಇನ್ ಯುವರ್ ಸೆಲ್ಫ್. ಓಕೆ, ನೆಕ್ಸ್ಟ್ ಕ್ವಶನ್. Fill in the blank choosing the correct question word. Dash is the post office. WH questions. ಗುರ್ತದವ್ ನಿಮ್ಗೆ WH questions. ಹೌದಾ? ಯಾವ್ದೋ ಒಂದಲ್ಲಿ WH ಕ್ವಶನ್ ವರ್ಡ್ ಅನ್ನ ಫಿಲ್ ಮಾಡಿದ್ವಿ ಅಂತಂದ್ರೆ ಮೀನಿಂಗ್ಫುಲ್ ಸೆಂಟೆನ್ಸ್ ನಮಗೆ ಗುರ್ತಾಗ್ತದ. ಇಲ್ಲಿ ನೋಡ್ತಾ ಹೋದ್ರ ವೆನ್ ಅಂದ್ರೆ ಯಾವಾಗ, ವೈ ಅಂದ್ರೆ ಏಕೆ, ವಾಟ್ ಅಂದ್ರೆ ಏನು, ವೇರ್ ಅಂದ್ರೆ ಎಲ್ಲಿ. ಹೌದಾ? ಎಲ್ಲಿ ಕ್ವಶನ್ ವರ್ಡ್ ಅನ್ನ ಫಿಲ್ ಮಾಡೋಣ. ಡ್ಯಾಶ್ ಈಸ್ ದ ಪೋಸ್ಟ್ ಆಫೀಸ್, ಯಾವಾಗ ಫಸ್ಟ್ ಒಂದೊಂದು ಫಿಲ್ ಮಾಡೋದು. ವೆನ್ ಈಸ್ ದ ಪೋಸ್ಟ್ ಆಫೀಸ್ ಆಗೋದಿಲ್ಲ. ಆಪ್ಷನ್ ಬಿ ನೋಡ್ರಿ, ವೈ ಇಸ್ ದ ಪೋಸ್ಟ್ ಆಫೀಸ್, ಅದು ಆಗೋದಿಲ್ಲ. ವಾಟ್ ಈಸ್ ದ ಪೋಸ್ಟ್ ಆಫೀಸ್, ಅದೂ ಆಗೋದಿಲ್ಲ. ವೇರ್ ಈಸ್ ದ ಪೋಸ್ಟ್ ಆಫೀಸ್, ಆಪ್ಷನ್ ಡಿ. ಪೋಸ್ಟ್ ಆಫೀಸ್ ಎಲ್ಲಿ ಅದ, ಅಂಚೆ ಕಚೇರಿ ಎಲ್ಲಿ ಇದೆ ಅಂತ ಕೇಳಕತ್ತಾರ ಕ್ವಶನ್. ಎಲ್ಲಿ ಅನ್ನಕ್ ನಾವು ಇಂಗ್ಲಿಷ್ ಒಳಗೆ WH ಕ್ವಶನ್ಸ್ ಅಲ್ಲಿ ವೇರ್ ಅಂತ ಕರಿತೇವೆ. ಓಕೆ, ಆಪ್ಷನ್ ಡಿ ಇಸ್ ದಿ ರೈಟ್ ಆನ್ಸರ್, ವೇರ್. ಓಕೆ, ನೆಕ್ಸ್ಟ್ ಕ್ವಶನ್. ದ ಪ್ಲೂರಲ್ ಆಫ್ ಬೇಬಿ ಈಸ್, ಸಿಂಗ್ಯುಲರ್ ಫ್ಲೂರಲ್ ಮೇಲೆ ಕ್ವಶನ್ ಅದ. ಫ್ಲೂರಲ್ ಅನ್ನ ನಾವು ಚೂಸ್ ಮಾಡುವಾಗ ಯಾವ ಒಂದು ನೌನ್ಸ್ ಯಾವ ವೈ ಇಂದ ಎಂಡ್ ಆಗಿರ್ತಾವಲ್ಲ ಅವುಗಳಿಗೆ ನಾವು IES ಅನ್ನ ಹಚ್ಚಿ ಫ್ಲೂರಲ್ ಮಾಡ್ಬೇಕ. ಹೌದಾ? ವೈ ಇಂದ ಎಂಡ್ ಆಗಿದ್ದಕ್ಕೆ ಇನ್ಸ್ಟೆಡ್ ಆಫ್ IES, ಹೌದಾ, ವೈ ಅನ್ನ ತೆಗೆದು IS ಹಚ್ಬೇಕು. ಅದೇ ರೀತಿ ಒಂದೊಂದ್ ಟೈಮ್ ಏನಾಗ್ತದ, ವಾಯ್ ಬಂದಿರ್ತದ, ನಾವು ಫ್ಲೂರಲ್ ಮಾಡುವಾಗ ಓನ್ಲಿ ಎಸ್ ಅನ್ನ ಆಡ್ ಮಾಡ್ಬೇಕು. ಯಾವಾಗ ಮಾಡ್ಬೇಕು ಅಂತ ಇವಾಗ ಕ್ಲಾರಿಫೈ ಮಾಡ್ತೇನೆ, ನೋಡ್ತಾ ಹೋಗ್ರಿ. ದ ಫ್ಲೂರಲ್ ಫಾರ್ಮ್ ಆಫ್ ದ ಬೇಬಿ, ಬೇಬಿ ದ ಫ್ಲೂರಲ್ ಫಾರ್ಮ್ ಏನಾಗ್ತದ, ವಾಯ್ ಬಂದಲ್ಲಿ ಇನ್ಸ್ಟೆಡ್ ಆಫ್ IS ಹಚ್ರಿ. ಬೇಬೀಸ್, ಬೇಬೀಸ್. ಆಪ್ಷನ್ ಎ ಕರೆಕ್ಟ್. IS ವೈ ಬದಲ ಆಪ್ಷನ್ ಎ ಇಸ್ ದಿ ಕರೆಕ್ಟ್ ಐತಿ. ಸೊ ಅದೇ ರೀತಿ ನೋಡ್ತಾ ಹೋದ್ರ ನೋಡ್ರಿ, ವಾಯ್ ಇಲ್ಲಿ ನೋಡ್ರಿ, ಇದೇ ರೀತಿ ಬಾಯ್ ಅದ, ಈ ತರದ ಫ್ಲೂರಲ್ ಹೇಳ್ರಿ ಅಂತ. ಇದಕ್ಕೆ ನಾವು BOIES ಅನ್ನ ಹಚ್ಚಕ್ ಬರುದಿಲ್ಲ. ಯಾಕೆ ಹಚ್ಚಕ್ ಬರುದಿಲ್ಲ ಅಂತ ನಾನು ಹೇಳ್ತೇನೆ, ಇದು ರಾಂಗ್ ಆಗ್ತದ. BOY ಬಾಯ್, ಇದು ವಾಯ್ದ ಹಿಂದಿನ ವರ್ಡ್ ಓವೆಲ್ ಅದ. ಯಾವ ಒಂದು ನೌನ್ಸ್ ಗಳಿಗೆ ವಾಯ್ ಇಂದ ಎಂಡ್ ಆಗಿ ಆ ತರದ ಬಿಫೋರ್ ವರ್ಡ್ ಏನಾದ್ರೂ ಓವೆಲ್ ಇತ್ತು ಅಂತಂದ್ರ ಅಲ್ಲಿ ನಾವು IES ಅನ್ನ ಹಚ್ಚೋಂಗಿಲ್ಲ. ರಿಮೆಂಬರ್ ನಲ್ಲಿ ಇಟ್ಕೊಳ್ರಿ. ಯಾಕಂತಂದ್ರ ಓವೆಲ್ ಸೌಂಡ್ ಬರೋದ್ರಿಂದ ಇಲ್ಲಿ BOYS ಬಾಯ್ಸ್, ಎಸ್ ಅನ್ನ ಹಚ್ಚಿ ನಾವ ಫ್ಲೂರಲ್ ಮಾಡ್ಬೇಕ. ಹೌದಾ? ಅದೇ ರೀತಿ ಇಲ್ಲಿ ಮಂಕಿ, MONKEY ಮಂಕಿ ಅದ. ನೆಕ್ಸ್ಟ್ ಡೊಂಕಿ, DONKEY ಡೊಂಕಿ ಅದ. ಇವುಗಳಿಗೆ ಯಾವ ಫ್ಲೂರಲ್ ಫಾರ್ಮ್ ಬರ್ತದ ಅನ್ನೋದನ್ನ ನೀವು ನನಗ ಕಾಮೆಂಟ್ ನಲ್ಲಿ ಹೇಳ್ಬೇಕ. ಓಕೆ, ನೆಕ್ಸ್ಟ್ ಕ್ವಶನ್. 18th ಕ್ವಶನ್ ನೋಡ್ರಿ. ಯು ಶುಡ್ ನಾಟ್ ಎಕ್ಸ್ಕ್ಯೂಸ್ ದ ಚೀಟರ್ಸ್. ಹೌದಾ? ನೀವ ಚೀಟರ್ಸ್ ಗೆ ಎಕ್ಸ್ಕ್ಯೂಸ್ ಕೊಡೋ ಹಾಗಿಲ್ಲ, ಅವ್ರಿಗೆ ಯಾವುದೇ ರೀತಿ ರಿಯಾಯಿತಿ ಕೊಡೋ ಹಾಗಿಲ್ಲ. ಹೌದಾ? ಚೀಟರ್ಸ್ ಗಳಿಗೆ
ಅದ್ ಯಾವ ಸೆಂಟೆನ್ಸ್ ಮೇಲೆ ಅದ ಸೆಂಟೆನ್ಸ್ ನೋಡ್ರಿ ನೆಗೆಟಿವ್ ಸೆಂಟೆನ್ಸ್ ಅದ ಇಂಪೇರೇಟಿವ್ ಸೆಂಟೆನ್ಸ್ ಅದ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಅದ ಅಸರ್ಟಿವ್ ಸೆಂಟೆನ್ಸ್ ಅದ ನೆಗೆಟಿವ್ ಅಂದ್ರೆ ನೆಗೆಟಿವ್ ಫಾರ್ಮ್ ಅನ್ನ ಹೇಳ್ತದ ಓಕೆ ಇಂಪೇರೇಟಿವ್ ಸೆಂಟೆನ್ಸ್ ಮೀನ್ಸ್ ಆಜ್ಞಾರ್ಥಕ ವಾಕ್ಯ ಆಜ್ಞೆಯನ್ನ ಮಾಡುವುದು ಇನ್ನೊಬ್ಬರಿಗೆ ಸಜೆಷನ್ ಅನ್ನ ಕೊಡುವುದನ್ನ ಹೇಳ್ತದ ನೆಕ್ಸ್ಟ್ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಮೀನ್ಸ್ ಭಾವ ಸೂಚಕ ಅದು ಸಡನ್ ಫೀಲಿಂಗ್ಸ್ ಗಳನ್ನ ಹೇಳ್ತದ ಅಸರ್ಟಿವ್ ಸೆಂಟೆನ್ಸ್ ಮೀನ್ಸ್ ಇದು ಸಾಮಾನ್ಯ ವಾಕ್ಯ ಅಥವಾ ವಿವರಣಾತ್ಮಕ ವಾಕ್ಯ ಅಂತ ಹೇಳಿ ನಾವು ನೋಡ್ತೀವಿ ಅವ್ರು ಹೇಳಿದಾರ ಯು ಶುಡ್ ನಾಟ್ ಎಕ್ಸ್ಕ್ಯೂಸ್ ದ ಚೀಟರ್ಸ್ ಆಜ್ಞೆ ಮಾಡ್ತಿದಾರ ಸಲಹೆ ಕೊಡ್ತಿದಾರ ಹಾಗಾಗಿ ಆಪ್ಷನ್ ಬಿ ಇಂಪೇರೇಟಿವ್ ಸೆಂಟೆನ್ಸ್ ನೆನಪಿರ್ಲಿ ಹೌದಾ ಆಜ್ಞಾರ್ಥಕ ವಾಕ್ಯ ಯು ಶುಡ್ ನಾಟ್ ಎಕ್ಸ್ಕ್ಯೂಸ್ ದ ಚೀಟರ್ಸ್ ಎಲ್ಲಿ ಆಜ್ಞೆ ಮಾಡ್ತಿದಾರ ಅಥವಾ ಸಲಹೆ ಕೊಡ್ತಿದಾರ ಹಾಗಾಗಿ ನಾವು ಇಂಪೇರೇಟಿವ್ ಸೆಂಟೆನ್ಸ್ ಅನ್ನ ಇಲ್ಲಿ ಆನ್ಸರ್ ನೋಡ್ತೀವಿ ಓಕೆ ನೆಕ್ಸ್ಟ್ ಕ್ವಶನ್ 19th ಕ್ವಶನ್ ನೋಡ್ರಿ ದ ಕಾಂಟ್ರಾಕ್ಟೆಡ್ ಫ್ರಮ್ ಆಫ್ ದ ಹಿ ವಿಲ್ ಇಸ್ ಕನ್ಫ್ಯೂಸ್ ಆಗಕ್ ಹೋಗ್ಬೇಡ್ರಿ ಬಹಳ ವಿದ್ಯಾರ್ಥಿಗಳು ಏನ್ ಕನ್ಫ್ಯೂಸ್ ಆಗ್ತಾರ ಅಂತಂದ್ರ ಎಕ್ಸಾಮ್ನ್ಯಾಗ ನಿಮಗ ಅವ್ರ ಕನ್ಫ್ಯೂಷನ್ ಮಾಡಕ ಇದನ್ನ ಶಾರ್ಟ್ ಅಂತ ಕೊಡುದಿಲ್ಲ ಕಾಂಟ್ರಾಕ್ಟೆಡ್ ಅಂತ ಕೊಡ್ತಾನ ಕಾಂಟ್ರಾಕ್ಟೆಡ್ ಫಾರ್ಮ್ ಆಫ್ ದ ಹಿ ವಿಲ್ ಇಸ್ ಅಂತ ಕೊಡ್ತಾನ ನೀವು ಕನ್ಫ್ಯೂಷನ್ ಆಗಕ್ ಹೋಗ್ಬಿಡ್ರಿ ಏನಿದ ಯಾವ ಕ್ವಶನ್ ಕಾಂಟ್ರಾಕ್ಟೆಡ್ ಅಂದ್ರೆ ಏನ ಅಂತ ಕನ್ಫ್ಯೂಷನ್ ಆಗಕ್ ಹೋಗ್ಬೇಡ್ರಿ ಶಾರ್ಟ್ ಫಾರ್ಮ್ ಅಂದ್ರು ಒಂದೇ ಕಾಂಟ್ರಾಕ್ಟರ್ ಫಾರ್ಮ್ ಅಂದ್ರು ಒಂದೇ ನೆನಪಿರ್ಲಿ ಸಾಧ್ಯದ್ರೆ ಎಲ್ಲ ನೋಟ್ ಮಾಡ್ಕೊಂತ ಹೋಗ್ರಿ ಬಹಳ ಯೂಸ್ಫುಲ್ ಆಗ್ತಾವ ಹೌದಾ ದ ಕಾಂಟ್ರಾಕ್ಟೆಡ್ ಅವರ್ ಶಾರ್ಟ್ ಫಾರ್ಮ್ ಆಫ್ ದ ಹಿ ವಿಲ್ ದ ಶಾರ್ಟ್ ಫಾರ್ಮ್ ಕೇಳಿದಾರ ಹಿ ಶಾರ್ಟ್ ಫಾರ್ಮ್ ಕೇಳಿದಾರ ಹಿ ಏನ ನಾವು ಬರೆಯೋಣ ಫಸ್ಟ್ ಇಲ್ಲಿ WI ಹೋಗ್ತದ WI ಇನ್ಸ್ಟೆಡ್ ಆಫ್ WI ಬದ್ಲಿ ಅಪಾಸ್ಟ್ರೋಫೆ ಬರ್ತದ ಅಪಾಸ್ಟ್ರೋಫೆ ಬಂತಂದ್ರ ಆಪ್ಷನ್ ಯಾವ್ದದ ನೋಡ್ರಿ ಆಪ್ಷನ್ ಡಿ ಇಸ್ ದಿ ರೈಟ್ ಆನ್ಸರ್ ಹಿ ವಿಲ್ ಇದ್ದ ಶಾರ್ಟ್ ಫಾರ್ಮ್ ಹಿ ವಿಲ್ HE ಅಪಾಸ್ಟ್ರೋಫೆ LL ಅದೇ ರೀತಿ ಐ ವಿಲ್ ನೆಕ್ಸ್ಟ್ ಶಿ ವಿಲ್ ಇವುಗಳದ ಕಾಂಟ್ರಾಕ್ಟೆಡ್ ಫಾರ್ಮ್ ಅನ್ನ ನೀವು ನನಗ ಕಮೆಂಟ್ ಮುಖಾಂತರ ತಿಳಿಸ್ಬೇಕ ಓಕೆ ನೆಕ್ಸ್ಟ್ ಕ್ವಶನ್ ದ ಲಾಸ್ಟ್ ಕ್ವಶನ್ ವಿಲ್ ಬಿ ಇಸ್ ರಮೇಶ್ ಈಸ್ ವಾಯ್ಸ್ ಡ್ಯಾಶ್ ಹಿ ಈಸ್ ಲೇಜಿ ರಮೇಶ್ ಏನದಾನ ವಾಯ್ಸ್ ಅದಾನ ವಾಯ್ಸ್ ಮೀನ್ಸ್ ಬಹಳ ಜಾಣನದಾನ ಚಾತುರ್ಯನಾಗಿದ್ದಾನ ಡ್ಯಾಶ್ ಹಿ ಈಸ್ ಲೇಜಿ ಆದ್ರ ಅವ ಏನದಾನ ಆದರೆ ಅವನ್ ಏನದಾನ ಲೇಜಿ ಅದಾನ ಸೋಮಾರಿ ಅದಾನ ಆಲ್ಮೋಸ್ಟ್ ನೋಡ್ರಿ ನೀವು ಯಾರು ವಾಯ್ಸ್ ಇರ್ತಾರ ಆಲ್ಮೋಸ್ಟ್ ಲೇಜಿನ ಇರ್ತಾರ ಓಕೆ ನೋಡ್ತಾ ಹೋಗ್ರಿ ರಮೇಶ್ ಈಸ್ ವಾಯ್ಸ್ ಡ್ಯಾಶ್ ಹಿ ಈಸ್ ಲೇಜಿ ಬಟ್ ಹಿ ಈಸ್ ಲೇಜಿ ಆದರೆ ಬಟ್ ರಮೇಶ್ ಏನದಾನ ವಾಯ್ಸ್ ಅದಾನ ಆದ್ರೆ ಏನದಾನ ಸೋಮಾರಿ ಅದಾನ ಅಂತ ಹೇಳಿ ನಾವ ನೋಡ್ತೀವಿ ದೋ ಬರೋದಲ್ಲ ಬಿಕಾಸ್ ಬರೋದಲ್ಲ ಆಸ್ ಬರೋದಲ್ಲ ಓಕೆ ನಾ 20 ಪ್ರಶ್ನೆಗಳನ್ನ ಇವತ್ತ ಡಿಸ್ಕಷನ್ ಮಾಡಿದ್ದ ಆಯ್ತಾ 20 ಪ್ರಶ್ನೆಗಳಲ್ಲಿ ನಾವು ಯಾವ್ದಾವ್ದು ಪ್ರಶ್ನೆಗಳಲ್ಲಿ ಏನೇನು ಕ್ವಶನ್ ಕೇಳಿದನಲ್ಲ ಅವಕ್ಕೆ ನೀವು ಕಮೆಂಟ್ ಮುಖಾಂತರ ನನಗೆ ಕಮೆಂಟ್ ಅಲ್ಲಿ ತಿಳಿಸ್ಬೇಕ ನಿಮ್ಗೆ ಯಾವ್ದೋ ಟಾಪಿಕ್ ಬಗ್ಗೆ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಿರ್ಲಿಲ್ಲ ಅಂತಂದ್ರ ಕಮೆಂಟ್ ಅಲ್ಲಿ ನಮ್ಗ ಆ ಟಾಪಿಕ್ ಇದ್ದ ನೇಮ್ ಹೇಳಿದ್ರಿ ಅಂತಂದ್ರ ಆ ಟಾಪಿಕ್ ನಾವು ಕ್ಲಿಯರ್ ಮಾಡಕ ನಾವು ನೋಡ್ತೀವಿ ಓಕೆ ಸಾಧ್ಯ ಆದ್ರೆ ಎಲ್ಲವುಗಳನ್ನ ಈ ನಮ್ಮ ವಿಡಿಯೋವನ್ನ ಶೇರ್ ಮಾಡ್ರಿ ನಿಮ್ ಫ್ರೆಂಡ್ಸ್ ಫ್ಯಾಮಿಲಿ ಗ್ರೂಪ್ಸ್ ಗಳಿಗೆ ವಿಡಿಯೋ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಆಗ್ರಿ ಸಬ್ಸ್ಕ್ರೈಬ್ ಆಗೋದ್ರಿಂದ ಏನ್ ಆಗ್ತದ ಅಂತಂದ್ರೆ ನಾವು ಯಾವ್ದಾ ವಿಡಿಯೋ ಮಾಡಿರೋ ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬಂದ್ ತಲುಪ್ತಾವ ಸೊ ಯಾಕಂದ್ರೆ ಬಹಳ ಯೂಸ್ಫುಲ್ ಇನ್ನು ಪರೀಕ್ಷೆಗೆ ಬಹಳ ದಿನ ಉಳಿದಿಲ್ಲ ಬಹಳ ಅಂದ್ರೆ 10 days ಅಥವಾ 15 days ಉಳಿದದ ಎಷ್ಟು ನೀವು ಹಾರ್ಡ್ ಆಗಿ ಸ್ಟಡಿ ಮಾಡ್ತೀರಿ ಅಷ್ಟು ನೀವು ಏನ್ ಮಾಡ್ತೀರಿ ಸ್ಕೋರ್ ಮಾಡ್ತೀರಿ ಮುಂಬರುವ ಪರೀಕ್ಷೆಗಳಲ್ಲಿ ಉತ್ತೀರ್ಣ ಆಗ್ತೀರಿ ಅಂತ ಹೇಳಿ ನಾನು ಹೇಳ್ತೇನೆ ಅದೇ ರೀತಿ ನಾವು ನಮ್ಮ ಒಂದು ಪರಿಶ್ರಮ ನವೋದಯ ತರಬೇತಿ ಕೇಂದ್ರ ಒಂದು ಸ್ಕೂಲ್ ವತಿಯಿಂದ ನಾವು ಟ್ಯಾಲೆಂಟ್ ಪರೀಕ್ಷೆ ಅಂತ ಹೇಳಿ ಒಂದು ಪರೀಕ್ಷೆಯನ್ನ ಕಂಡಕ್ಟ್ ಮಾಡುತ್ತೇವೆ ಇದೇ ಮುಂಬರುವ ಮಾರ್ಚ್ 22ನೇ ತಾರೀಕು ರವಿವಾರ ಬೆಳಿಗ್ಗೆ ಆ ಟ್ಯಾಲೆಂಟ್ ಪರೀಕ್ಷೆಯಲ್ಲಿ ಭಾಗವಹಿಸಿ ಬಹುಮಾನವನ್ನ ಕೂಡ ಗೆಲ್ಲಬಹುದು ಅಂತ ಹೇಳಿ ನಾನು ಹೇಳ್ತೇನೆ ಹೌದಾ ಇನ್ನು ಮುಂದಿನ ಕ್ಲಾಸ್ ನಾವು ನೆಕ್ಸ್ಟ್ ಮಾಡ್ತೇವೆ ಎಲ್ಲವುಗಳನ್ನ ನೋಟ್ ಮಾಡ್ಕೊಂತ ಹೋಗ್ರಿ ಬಹಳ ಯೂಸ್ಫುಲ್ ಆಗ್ತಾವ ಅಂತ ಹೇಳ್ತಾ ಇವತ್ತಿನ ಈ ಒಂದು ತರಗತಿಗೆ ನಾವು ವಿದಾಯವನ್ನ ಹೇಳುವಂತ ಸಮಯ ಎಲ್ಲರಿಗೂ ಧನ್ಯವಾದಗಳು